ವೆಲ್ಕಮ್ ಬ್ಯಾಕ್. ಈಗಾಗಲೇ ಬೀದರ್ನ ಹುಮ್ನಾಬಾದ್ನ ಏರ್ವೇಸ್ಗೆ ಈಗಾಗಲೇ ನರೇಂದ್ರ ಮೋದಿ ಅವರ ಆಗಮನವಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಮಾವೇಶ ನಡೆಯುವಂತಹ ಸ್ಥಳಕ್ಕೂ ಕೂಡ ಆಗಮಿಸುತ್ತಾರೆ ನರೇಂದ್ರ ಮೋದಿ ಅವರು. ಈಗಾಗಲೇ ರಾಜ್ಯ ಬಿಜೆಪಿ ಮಿಷನ್ 150 ಟಾರ್ಗೆಟ್ ಅನ್ನು ಹಾಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ಬಿಜೆಪಿ ಚುನಾವಣಾ ಅಖಾಡಕ್ಕೆ ವೇದಿಕೆಯನ್ನ ರೆಡಿ ಮಾಡ್ಕೊಂಡಿದೆ ಭರ್ಜರಿಯಾಗಿ. ಇನ್ನೇನು ಚುನಾವಣೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೇಂದ್ರ ಸಚಿವ ಅಮಿತ್ ಶಾ ಅವರು, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸೇರಿದಂತೆ ಬ್ಯಾಕ್ ಟು ಬ್ಯಾಕ್ ಘಟಾನುಘಟಿ ನಾಯಕರುಗಳೆಲ್ಲ ಕೂಡ ಬಂದು ಒಂದು ಹವಾವನ್ನ ಕ್ರಿಯೇಟ್ ಮಾಡಿ ಹೋಗಿದ್ದಾರೆ. ರಾಜ್ಯದಲ್ಲಿ ಅಬ್ಬರದ ಪ್ರಚಾರವನ್ನು ನಡೆಸುತ್ತಿದ್ದಾರೆ. ಅಮಿತ್ ಶಾ ಅವರು ಇನ್ನೂ ಕೂಡ ಇಲ್ಲೇ ಬೀಡ್ಬಿಟ್ಟಿದ್ದಾರೆ. ಸೊ ಇವತ್ತು ಸಂಜೆಗೆ ಅವರು ವಾಪಸ್ ಹೋಗ್ತಾರೆ. ಸೊ ಇದು ಒಂದು ಕಡೆ ಆಯ್ತು ಅಂತ ಹೇಳಿದ್ರೆ, ಇವರೆಲ್ಲರೂ ಹಾಕೊಟ್ಟಂತಹ ಪ್ಲಾಟ್ಫಾರ್ಮ್, ಯಾಕಂದ್ರೆ ನರೇಂದ್ರ ಮೋದಿ ಅವರ ಈಗ ನೇರ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಬೀದರ್ನ ಹುಮ್ನಾಬಾದ್ನ ಸಮಾವೇಶ ನಡೀತಾ ಇರುವಂತಹ ಜಾಗದಿಂದ ಒಂದು ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಯಾಕಂದ್ರೆ 2 ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸಬೇಕು ಅನ್ನೋ ಒಂದು ಟಾರ್ಗೆಟ್ ಬೀದರ್ನ ಬಿಜೆಪಿಯ ಪ್ರಮುಖ ಮುಖಂಡರುಗಳಿಗಿತ್ತು. ಯಾಕಂದ್ರೆ ಬೀದರ್ನ 6 ವಿಧಾನಸಭಾ ಕ್ಷೇತ್ರಗಳ ಕಾರ್ಯಕರ್ತರು ಕೂಡ ಆ ಭಾಗದಲ್ಲಿ ಜಮಾಯಿಸಿದ್ದಾರೆ. ನರೇಂದ್ರ ಮೋದಿ ಅವರ ಆಗಮನ ಕೂಡ ಆಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ಅಬ್ಬರದ ಮತ ಪ್ರಚಾರ ಕೂಡ ಶುರುವಾಗುತ್ತೆ. ತಾವು ಗಮನಿಸ್ತಾ ಇದ್ರಿ, ಒಂದು ಕಡೆ ಮುಖ್ಯಮಂತ್ರಿಗಳು ಆಸೀನರಾಗಿದ್ದಾರೆ, ಮತ್ತೊಂದು ಕಡೆಗೆ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ, ಅವರು ಕೂಡ ಆಸೀನರಾಗಿದ್ದಾರೆ. ಮತ್ತೊಂದು ಕಡೆ ಎಲ್ಲರೂ ಕೂಡ ನರೇಂದ್ರ ಮೋದಿ ಅವರನ್ನ ನೋಡಿದ ಕೂಡಲೇ ಬಹಳ ಹುಮ್ಮಸ್ಸಿನಲ್ಲಿ ಅವರ ಕಾರ್ಯಕರ್ತರಿದ್ದಾರೆ. ಆ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ರಿ. ವೇದಿಕೆಯ ಮೇಲೆ ಎಲ್ಲ ವ್ಯವಸ್ಥೆಗಳು ಕೂಡ ಆಗಿದೆ. 2 ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸಿ ಈ ಸಮಾವೇಶವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈಗಾಗಲೇ ಬಿಜೆಪಿಯ ರಾಜ್ಯ ಮುಖಂಡರು ಈಗಾಗಲೇ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ರು. ಅದೇ ರೀತಿಯಲ್ಲಿ ಜನರು ಕೂಡ ಸೇರ್ಕೊಂಡಿದ್ದಾರೆ. ತಾವು ಗಮನಿಸ್ತಾ ಇದ್ದೀರಿ ಎಷ್ಟು ಸಂಖ್ಯೆಯಲ್ಲಿ ಜನಸಾಗರ ಸೇರಿದೆ ಅಂತ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನರೇಂದ್ರ ಮೋದಿ ಅವರ ಆ ಭಾಷಣವನ್ನ ಕೇಳಲಿಕ್ಕೆ ಸಾಕಷ್ಟು ಜನ ತುದಿಗಾಲಲ್ಲಿ ನಿಂತಿದ್ದಾರೆ. ಯಾವ ರೀತಿಯಾಗಿ ಮತ ಶಿಕಾರಿಯನ್ನು ಶುರು ಮಾಡ್ತಾರೆ? ಹಾಗಾದ್ರೆ ಸಾಕಷ್ಟು ಅಸ್ತ್ರಗಳು ಈಗಾಗಲೇ ಕಾಂಗ್ರೆಸ್ನವರೇ ಕೊಟ್ಬಿಟ್ಟಿದ್ದಾರೆ ಬಿಜೆಪಿಯವರ ಕೈಗೆ. ಕರ್ನಾಟಕದಲ್ಲಿ ಮತ್ತೊಮ್ಮೆ ದಯಮಾಡಿ ಶಾಂತ ರೀತಿಯಿಂದ ಕೂಡಬೇಕು. ಕರ್ನಾಟಕದಲ್ಲಿ ಕಮಲವನ್ನು ಅರಳಿಸಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನ, ಪೂರ್ಣ ಬಹುಮತದ ಸರ್ಕಾರವನ್ನ ತರಲಿಕ್ಕೆ ಚುನಾವಣೆಯ ಪ್ರಚಾರಕ್ಕಾಗಿ ವಿಶ್ವಗುರು ಬಸವಣ್ಣನವರ ಕರ್ಮಭೂಮಿ, ಸಾಮಾಜಿಕ ಕ್ರಾಂತಿಯನ್ನ ಸಾರಿದಂತ ಭೂಮಿ, ಸಮಾನತೆಯ ಸಾರಿದಂತ ಭೂಮಿ, ಅನುಭವ ಮಂಟಪದಿಂದ ವಿಶ್ವಕ್ಕೆ ಪ್ರಜಾಪ್ರಭುತ್ವ ಅನ್ನುವಂತ ಕಲ್ಪನೆಯನ್ನು ಕೊಟ್ಟಿದ್ದಂತ ಭೂಮಿಯಿಂದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಪರಮಾದರಣೀಯ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಶಿರವನ್ನ ಬಾಗಿ ಮುಗಿದ ಕೈಗಳಿಂದ ಅವರಿಗೆ ನಾನು ಶರಣಾರ್ಥಿಗಳನ್ನು ಹೇಳುತ್ತೇನೆ. ಹಾಗೂ ಎಲ್ಲರಿಗೂ ನನ್ನ ರಾಮ್ಗಳು. ಇವಾಗ ಜಿಲ್ಲಾ ಅಧ್ಯಕ್ಷರು ಮತ್ತು ತಂಡದ ಜೊತೆಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ಸ್ವಾಗತ ಮತ್ತು ಸನ್ಮಾನವನ್ನ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಒಂದ್ಸಾರಿ ಜೋರ್ದಾರಾಗಿ ಘೋಷಣೆಗೆ ಹೋಗ್ಬೇಕು. ವಿಶ್ವ ನಾಯಕ, ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ 2 ಕೈಗಳನ್ನ ಎತ್ತಿ ಗೌರವಿಸಬೇಕು. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಸ್ವಾಗತ ಹೈ, ಸ್ವಾಗತ ಹೈ ಮೋದಿಜಿ, ಸ್ವಾಗತ ಹೈ, स्वागत है, स्वागत है, स्वागत है, स्वागत है, स्वागत है, स्वागत है। भारत माता की। ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಿಂದ್ಗಡೆ ಯಾರ್ಯಾರು ಕುತ್ಕೊಂಡಿಲ್ಲ ದಯಮಾಡಿ ಕುತ್ಕೊಂಡ್ಬಿಡಿ, ಯಾರು ನಿಂತ್ಕೋಬೇಡಿ, ಕುತ್ಕೊಂಡ್ಬಿಡಿ ಎಲ್ಲ. ಈಗ ಪ್ರಧಾನಮಂತ್ರಿಗಳು ಭಾಷಣ ಮಾಡ್ತಾರೆ, ದಯವಿಟ್ಟು ಕುತ್ಕೊಂಡ್ಬಿಡಿ ಎಲ್ಲ. ಶಾಂತವಾಗಿರ್ತಕ್ಕಂಥ ವಾತಾವರಣ ಇರಬೇಕು. ಜಬರ್ದಸ್ತ್ ಭಾಷಣ ನರೇಂದ್ರ ಮೋದಿಜಿ ಅವರದಿರುತ್ತೆ. ವಿಶ್ವದ ನಾಯಕ, ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮೀಸಲಾತಿಯನ್ನ ಹೆಚ್ಚು ಮಾಡಿದಂತ ಒಳ ಮೀಸಲಾತಿಯನ್ನ ನೀಡಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಇತಿಹಾಸವನ್ನ ನಿರ್ಮಾಣ ಮಾಡಿದಂತ ಬಸವರಾಜ ಬೊಮ್ಮಾಯಿ ಅವರು ಮಾತಾಡಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತೇನೆ.
ಬೋಲೋ ಭಾರತ್ ಮಾತಾ ಕಿ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿ ಅವರಿಗೆ, ನಮ್ಮ ನೆಚ್ಚಿನ ನಾಯಕ BS ಯಡಿಯೂರಪ್ಪನವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ. ಬಂಧುಗಳೇ, ಭಾರತೀಯ ಜನತಾ ಪಕ್ಷದ ಚುನಾವಣೆಯ ಪ್ರಚಾರಾರ್ಥವಾಗಿ ಮೊಟ್ಟ ಮೊದಲನೆಯ ಸಭೆ ಬಸವಣ್ಣನ ನಾಡಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಬಂದು ಇವತ್ತು ಈ ಚುನಾವಣೆಯ ರಣಕಳೆಯನ್ನು ಊದಿದ್ದಾರೆ. ಇಲ್ಲಿಂದ ಪ್ರಾರಂಭ ಆಗಿರುವಂತ ನಮ್ಮ ಪ್ರಚಾರದ ಯಾತ್ರೆ ಮೇ 13ನೇ ತಾರೀಕು ವಿಜಯೋತ್ಸವದಲ್ಲಿ ಅದು ಪರಿವರ್ತನೆ ಆಗ್ತದೆ ಅನ್ನೋದಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರೋ ತಾವೇ ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಸಮಯ ಬಹಳ ಕಡಿಮೆ ಇದೆ. ನಾನು 2 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಬಂಧುಗಳೇ, ವಿಶ್ವ ಮಾನವ, ವಿಶ್ವ ಬಂಧು ಬಸವಣ್ಣವರು ಅವರ ನಾಡಿನಲ್ಲಿ ಆಧುನಿಕ ವಿಶ್ವ ನಾಯಕರು, ವಿಶ್ವ ಮಾನ್ಯತೆ ನಾಯಕರಾದಂಥ ನರೇಂದ್ರ ಮೋದಿಜಿಯವರಿಗೆ ವಿಶೇಷವಾಗಿರುವಂತಹ ಸ್ವಾಗತವನ್ನ ನಾನು ಮಾಡ್ತಾ ಇದ್ದೇನೆ. ವಿಶ್ವದ ಮೊಟ್ಟ ಮೊದಲ ಪಾರ್ಲಿಮೆಂಟ್, ಪ್ರಜಾಪ್ರಭುತ್ವದ ಸಂಕೇತ, ಅದು ಬಸವ ಕಲ್ಯಾಣದ ಅನುಭವ ಮಂಟಪ. ಭಾರತದ ಪ್ರಧಾನಮಂತ್ರಿಗಳಲ್ಲಿ ಯಾರಾದರೂ ಅನುಭವ ಮಂಟಪವನ್ನು ಗುರುತಿಸಿದರೆ ಅದು ಕೇವಲ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಪ್ರಜಾಪ್ರಭುತ್ವದ ಮೊದಲನೆಯ ಕರ್ತವ್ಯ ಸಮಾನತೆ, ಎಲ್ಲರನ್ನು ಸರಿ ಸಮಾನವಾಗಿ ನೋಡಿಕೊಳ್ಳುವಂತಹದ್ದು. ಇಷ್ಟು ವರ್ಷ ಕಾಂಗ್ರೆಸ್ನವರು ಅದನ್ನು ಮಾಡಲಿಲ್ಲ. ಇವತ್ತು ನಾವು ದೀನ ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಅವರ ಮೀಸಲಾತಿಯನ್ನು ಹೆಚ್ಚಿಸುವ ಮುಖಾಂತರ ಕರ್ನಾಟಕದ ಇತಿಹಾಸದಲ್ಲಿ ಭಾರತೀಯ ಜನತಾ ಪಕ್ಷ ಆ ಎಲ್ಲ ಸಮುದಾಯಕ್ಕೆ ನ್ಯಾಯವನ್ನ ಕೊಟ್ಟಿದೆ. ಬಸವಣ್ಣನ ಪಥದಲ್ಲಿ ನಡೆದಿದೆ. ಬಂಧುಗಳೇ, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು ಬಡವರಿಗಾಗಿ ದೀನ ದಲಿತರಿಗಾಗಿ ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಗರೀಬ್ ಕಲ್ಯಾಣ್ ಯೋಜನೆ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಇಡೀ ದೇಶಕ್ಕೆ 10 kg ಅಕ್ಕಿಯನ್ನ 2 ವರ್ಷ ಕೋವಿಡ್ ಸಂದರ್ಭದಲ್ಲಿ 10 kg ಅಕ್ಕಿ ಪ್ರತಿಯೊಬ್ಬ ಬಡವನಿಗೆ ಕೊಟ್ಟಿರುವಂತಹದ್ದು ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ ಇರುವಂತ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಕರ್ನಾಟಕಕ್ಕೆ 17 ಲಕ್ಷ ಮನೆಗಳನ್ನ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮಂಜೂರು ಮಾಡಿದ್ದು ನರೇಂದ್ರ ಮೋದಿಜಿ ಅವರು. ಜಲ್ ಜೀವನ್ ಮಿಷನ್ ನಲ್ಲಿ 72 ವರ್ಷದಲ್ಲಿ 25 ಲಕ್ಷ ಮನೆ ನೀರು ಕೊಟ್ಟರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಯೋಜನೆಯಿಂದ 3 ವರ್ಷದಲ್ಲಿ 40 ಲಕ್ಷ ಮನೆಗಳಿಗೆ ನೀರನ್ನ ಕೊಟ್ಟಿರುವಂತಹದ್ದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಡಬಲ್ ಇಂಜಿನ್ ಸರ್ಕಾರದ ಈ ಕೆಲಸ, 12 ಲಕ್ಷ ಶೌಚಾಲಯಗಳ ನಿರ್ಮಾಣ, 2.5 ಲಕ್ಷ ಜನರಿಗೆ ಬೆಳಕು ಯೋಜನೆ, ಹೀಗೆ ಬಡವರ ಕಲ್ಯಾಣ ಕೆಲಸವನ್ನ ಮಾಡಿದ್ದೇವೆ. ರೈತರಿಗೆ ವಿದ್ಯಾರ್ಥಿ ವೇತನವನ್ನ ಕೊಟ್ಟಿದ್ದೇವೆ. ಕಿಸಾನ್ ಸನ್ಮಾನ್ ಯೋಜನೆ, ಪ್ರಧಾನಮಂತ್ರಿಗಳ ಕಿಸಾನ್ ಸನ್ಮಾನ ಯೋಜನೆ 4 ವರ್ಷದಲ್ಲಿ 16,000 ಕೋಟಿ ರೂಪಾಯಿ 54 ಲಕ್ಷ ರೈತರಿಗೆ ಇವತ್ತು ಮುಟ್ಟಿಸಿದ್ದೇವೆ. ಬಂಧುಗಳೇ, ಇದು ಡಬಲ್ ಇಂಜಿನ್ ಸರ್ಕಾರ, ನರೇಂದ್ರ ಮೋದಿಜಿಯವರ ಸರ್ಕಾರದ ಒಂದು ತಾಕತ್ತು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ವಿಶೇಷವಾಗಿ ನರೇಂದ್ರ ಮೋದಿಯವರ ಒಂದು ಕೊಡುಗೆ. ಬೀದರ್ಗೆ ಸಿಪೆಟ್ ಸಂಸ್ಥೆ, ಕಲಬುರಗಿಗೆ ಹೊಸ ಟೆಕ್ಸ್ಟೈಲ್ ಪಾರ್ಕ್, ಪ್ರಧಾನಮಂತ್ರಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್
1 ಲಕ್ಷ ಯುವಕರಿಗೆ ಉದ್ಯೋಗ ಕೊಡುವಂತ ಕಲ್ಯಾಣ ಕರ್ನಾಟಕಕ್ಕೆ ಕೊಡುಗೆಯನ್ನ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ಯಾದಗಿರಿಗೆ ಫಾರ್ಮಾ ಮತ್ತು ಬೆಳ್ಳಾರಿಗೆ ಜೀನ್ಸ್ ಪಾರ್ಕ್, ಇದು ಡಬಲ್ ಇಂಜಿನ್ ಸರ್ಕಾರದ ಕೊಡುಗೆ. 6,000 ಕಿಲೋಮೀಟರ್ ನ್ಯಾಷನಲ್ ಹೈವೇ, 7,500 ಕೋಟಿ ರೈಲ್ವೆಗೆ ಕೊಟ್ಟಿರುವಂತಹ ಧೀಮಂತ ನಾಯಕರು ನರೇಂದ್ರ ಮೋದಿಜಿಯವರು. ಇದು ಡಬಲ್ ಇಂಜಿನ್ ನ ಕೊಡುಗೆ ಕರ್ನಾಟಕಕ್ಕೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, ಖರ್ಗೆ ಅವರು ಬಾಯಿ ಬಂದಂಗೆ ಮಾತನಾಡ್ತಾರೆ. ಲಿಂಗಾಯತರೆಲ್ಲರೂ ಕೂಡ ಭ್ರಷ್ಟರು, ಲಿಂಗಾಯತ ಮುಖ್ಯಮಂತ್ರಿಗಳು ಭ್ರಷ್ಟರು ಅಂತ ಹೇಳ್ತಾರೆ. ನಾಚಿಕೆ ಆಗಬೇಕು ಇವ್ರಿಗೆ. ಭ್ರಷ್ಟಾಚಾರದ ಇವತ್ತು ಕರ್ನಾಟಕ ಕಂಡ ಅತ್ಯಂತ ಭ್ರಷ್ಟ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಅವರ ಸರ್ಕಾರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನೀರಾವರಿಯಲ್ಲಿ ಭ್ರಷ್ಟಾಚಾರ, ಬಿಡಿಯಲ್ಲಿ ಭ್ರಷ್ಟಾಚಾರ, SC ST ಮಕ್ಕಳಿಗೆ ದಿಂಬು ಹಾಸಿಗೆನೂ ಕೂಡ ಬಿಡಲಿಲ್ಲ, ಅದರಲ್ಲೂ ಕೂಡ ಭ್ರಷ್ಟಾಚಾರ ಮತ್ತು ಕಾಂಗ್ರೆಸ್ ಅಭಾವಜ ಅಂಗ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ನಾನು ಹೆಚ್ಚಿಗೆ ಮಾತನಾಡಿದೆ. ಖರ್ಗೆ ಸಾಹೇಬರು ಒಂದು ಮಾತನ್ನು ಹೇಳಿದ್ರು ಪ್ರಧಾನಮಂತ್ರಿಗಳಿಗೆ, ಅತ್ಯಂತ ಕೆಟ್ಟ ಮಾತನ್ನು ನನ್ನ ಬಾಯಲ್ಲಿ ಬರ್ತಾ ಇಲ್ಲ. ಇದು 50 ವರ್ಷ ರಾಜಕಾರಣದಲ್ಲಿದ್ದು ಸಾರ್ವಜನಿಕ ಜೀವನದಲ್ಲಿದ್ದಂತಹ ನಾಯಕರು ಎಷ್ಟು ಮಟ್ಟಕ್ಕೆ ಹೋಗಿದ್ದಾರೆ. ನರೇಂದ್ರ ಅವರ ಸಮಾನ ಕಾಂಗ್ರೆಸ್ನಲ್ಲಿ ಯಾರೂ ಕೂಡ ಇಲ್ಲ. ನರೇಂದ್ರ ಮೋದಿ ಮಾಡಿರುವಂತಹ ಕೆಲಸ ಅದಕ್ಕೆ ಕಾಂಗ್ರೆಸ್ನವರು ತೃಣಮಟ್ಟಕ್ಕೂ ಕೂಡ ಮಾಡಿಲ್ಲ. ನರೇಂದ್ರ ಮೋದಿ ಅಂದ್ರೆ ಭಯ, ನರೇಂದ್ರ ಮೋದಿ ಅಂದ್ರೆ ಕಾಂಗ್ರೆಸ್ಗೆ ಸೋಲು. ಇದು ಕಟ್ಟಿಟ್ಟ ಬುಟ್ಟಿ. ಗುಜರಾತ್ನಲ್ಲಾಗಿದೆ, ತ್ರಿಪುರಾ, ಈಗ ಕರ್ನಾಟಕದಲ್ಲಿ ಖಂಡಿತವಾಗೂ ಕಾಂಗ್ರೆಸ್ ಸೋಲ್ತದೆ. ಆ ಭಯದಿಂದ ಹತಾಶರಾಗಿ ಮಾತಾಡ್ತಾರೆ. ನಾನು ನರೇಂದ್ರ ಮೋದಿಜಿ ಅವರಿಗೆ ಶಿವನ ಕೊಳ್ಳಲ್ಲಿರುವಂತಹ ಸರ್ಪ ಎಲ್ಲ ಈ ಸಮಾಜದ ಎಲ್ಲ ವಿಷವನ್ನ ಕುಡಿದು ನೀಲಕಂಠನಾಗಿ ಜನರಿಗೆ ಅಮೃತ ಕೊಡುವಂತಹ ನಾಯಕ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿಜಿಯವರು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೆಚ್ಚೆ ಪಡ್ತೇನೆ. ಬಂಧುಗಳೇ, ಬೀದರ್ ಜಿಲ್ಲೆ ಎಲ್ಲ ಕ್ಷೇತ್ರಗಳನ್ನ ಇವತ್ತು ಕಮಲವನ್ನು ಅಳಿಸಬೇಕು. ಮತ್ತೊಮ್ಮೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಸ್ಥಾಪನೆ ಮಾಡಬೇಕು ಅಂತ ಈ ಸಂದರ್ಭದಾಗ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಭಾರತ್ ಮಾತಾ ಕಿ. ಹೆಮ್ಮೆಯ ಪ್ರಧಾನಮಂತ್ರಿ, ವಿಶ್ವದ ನಾಯಕ ನರೇಂದ್ರ ಮೋದಿಜಿ ಅವರಿಗೆ ನಾವೆಲ್ಲರೂ ಕೂಡ ಕಾತುರರಾಗಿದ್ದೇವೆ. ನರೇಂದ್ರ ಮೋದಿಜಿ ಅವರ ಭಾಷಣವನ್ನ ಕೇಳಬೇಕು ಅಂತೇಳಿ मैं रिक्वेस्ट करता हूं, विनंती करता हूं, प्रधानमंत्री जी भाषण के लिए। भारत माता की, भारत माता की। जगत गुरु बसवेश्वर ಮತ್ತು ಶಿವ ಶರಣ ಭೂಮಿಗೆ ನನ್ನ ನಮಸ್ಕಾರಗಳು. मंच पर विराजमान कर्नाटका के लोकप्रिय मुख्यमंत्री श्रीमान बोम्माई जी, हमारे सांसदगण, भारतीय जनता पार्टी के सभी वरिष्ठ नेतागण, इस चुनाव में आप सबने जिनको विधायक बनाने का निर्णय कर लिया है, ऐसे सभी मेरे उम्मीदवार और विशाल संख्या में पधारे हुए मेरे प्यारे भाइयों बहनों,
साथियों, ये मेरा सौभाग्य है कि इस विधानसभा चुनाव में मेरी इस यात्रा की शुरुआत बीदर से हो रही है। भगवान बसवेश्वरा के आशीर्वाद और आप सभी के स्नेह ने मुझे हमेशा आपके लिए काम करने की ताकत दी है। कर्नाटकदा किरीटा बीदर का आशीर्वाद मुझे तब भी मिला था जब मैं प्रधानमंत्री पद का उम्मीदवार बना था। मैं बीदर कलबुर्गी रेलवे लाइन के लोकार्पण के लिए भी आपके बीच आया था। समय के साथ बीदर के लोगों का अपनापन लगातार बढ़ता ही जा रहा है। आज इतनी बड़ी संख्या में यहां आकर आपने पूरे देश को संदेश दे दिया है, ई बारिया निर्धारा बहुमतदा बीजेपी सरकार। कर्नाटका का ये चुनाव केवल 5 वर्ष के लिए सरकार बनाने मात्र का चुनाव नहीं है। ये कर्नाटका को देश में नंबर 1 राज्य बनाने का चुनाव है। ये विकसित भारत के लिए कर्नाटका की बड़ी भूमिका तय करने वाला चुनाव है। और भारत विकसित तभी होगा जब कर्नाटका का कोना कोना विकसित होगा। विकसित कर्नाटका यानी कर्नाटका के हर अंचल का संतुलित विकास। विकसित कर्नाटका यानी राज्य में विकास के ढेर सारे ग्रोथ सेंटर्स। कर्नाटका की जनता अब अपने इस सपने से पीछे नहीं हटना चाहती। मैं जानता हूं आप सब एक ऐसा कर्नाटका चाहते हैं जहां हाईवे और एक्सप्रेसवे का विस्तार होता रहे। आप एक ऐसा कर्नाटका चाहते हैं जहां मेट्रो की सुविधा और ज्यादा जिलों तक हो। आप एक ऐसा कर्नाटका चाहते हैं जहां अधिक संख्या में वंदे भारत जैसी आधुनिक ट्रेनें चले। आप एक ऐसा कर्नाटका चाहते हैं जहां हर खेत में सिंचाई की आधुनिक सुविधाएं हो। पिछले 5 वर्षों में सामान्य मानवी ने कर्नाटका में विकास की जो रफ्तार देखी है, उसके बाद वो रुकना नहीं चाहते और आपके इस सपने को पूरा करने का बीड़ा बीजेपी ने उठाया है। साथियों, कर्नाटका को देश का नंबर 1 राज्य बनाने के लिए यहां डबल इंजन सरकार का बने रहना बहुत जरूरी है। जब केंद्र की बीजेपी सरकार और राज्य की बीजेपी सरकार की डबल शक्ति लगेगी तो कर्नाटका को नंबर 1 बनने से कोई नहीं रोक पाएगा।
डबल इंजन सरकार से जो फायदा होता है उसका एक उदाहरण कर्नाटका में आया विदेशी निवेश है। भाजपा सरकार की वजह से देश में विदेशी निवेश में रिकॉर्ड बढ़ोतरी हुई है। इसकी वजह से कर्नाटका में भी रिकॉर्ड विदेशी निवेश आया है। कांग्रेस की सरकार में हर साल 30,000 करोड़ रुपए के आसपास विदेशी निवेश कर्नाटका में आता था। बीजेपी की सरकार में अब हर साल करीब 90,000 करोड़ रुपए का विदेशी निवेश कर्नाटका में आ रहा है। ये कांग्रेस सरकार के मुकाबले 3 गुना से भी ज्यादा है। और आपको ध्यान रखना है, ये उपलब्धि किस समय हुई? इतना बड़ा महामारी का संकट था, युद्ध चल रहे थे, उसके बावजूद भी ये हासिल किया है। साथियों, डबल इंजन का सरकार का मतलब होता है डबल बेनिफिट, डबल स्पीड। जब कर्नाटका में डबल इंजन सरकार नहीं थी तो छोटे छोटे प्रोजेक्ट्स को पूरा करने में सालों लग जाते थे। पानी की कमी क्या होती है, ये कर्नाटका के किसानों, यहां की माताओं बहनों से बेहतर कोई नहीं जान सकता। कांग्रेस सरकार उसके समय देश भर में 100 से ज्यादा ऐसी सिंचाई योजनाएं थी जो दशकों से लटकी हुई थी। बीते 9 वर्षों में दशकों से अधूरी 60 से ज्यादा सिंचाई परियोजनाओं को हम पूरा कर चुके हैं। इनमें से अनेक प्रोजेक्ट कर्नाटका के भी हैं। यहां बीदर में भी महकर लिफ्ट इरिगेशन परियोजना जैसे अनेक सिंचाई के प्रोजेक्ट पर आज तेज गति से काम चल रहा है। साथियों, आज आप सभी देखते हैं कि पीएम किसान सम्मान निधि किसानों का कितना लाभ किया है। अब छोटे छोटे खर्चे के लिए किसानों को यहां वहां भटकना नहीं पड़ता। लेकिन मैं आज आपको एक और बात बताना चाहता हूं। जब हमने ये योजना शुरू की थी तो यहां कांग्रेस और जेडीएस की ही सरकार थी। लेकिन ये लोग लाभार्थी किसानों की सूची केंद्र सरकार को भेजने में ही रुकावटें पैदा करते थे, लिस्ट नहीं भेजते थे। बताओ, आप सोच सकते हैं कांग्रेस जेडीएस को किसानों से कितनी नफरत है। राज्य सरकार को एक नया पैसा नहीं देना था। पैसा हम दिल्ली से भेज रहे थे। उनको तकलीफ ये थी कि बीच में कोई कटकी नहीं हो रही है, माल खाने को मिल नहीं रहा है, ये सीधा उनके बैंक खाते में जा रहा है, इसलिए लिस्ट ही नहीं देते थे। साथियों, जब कर्नाटका में भाजपा की सरकार यहां आई तो उसने यहां के लाखों किसानों के नाम
केंद्र की हमारी सरकार को भेजे, आज उसी वजह से यहां के लाखों किसानों को पीएम किसान सम्मान निधि के पैसे मिल रहे हैं। इतना ही नहीं, केंद्र सरकार ने अगर हर किसान के लिए 6,000 रुपया भेजे तो यहां की भाजपा सरकार ने उसमें 4,000 रुपया और जोड़ दिए, यानी किसानों को और ज्यादा मदद। मुझे खुशी है कि पीएम किसान सम्मान निधि का लाभ कर्नाटका के लगभग 60 लाख किसानों को मिला है। उन्हें केंद्र और राज्य सरकार से मिलाकर 18,000 करोड़ रुपए मिले हैं, जिसमें से लगभग 400 करोड़ रुपए तो यहां बीदर के किसानों को दिए गए हैं। आप जरा याद कीजिए कि कैसे कांग्रेस की सरकार भोले भाले किसानों को हर चुनाव के पहले कर्ज माफी के नाम पर धोखा देती थी। चुनाव से ठीक पहले वो किसानों के कर्ज माफी का ड्रामा करने लग जाते थे और कर्ज माफी धरती पर कभी उतरती नहीं थी। ये इन्होंने छत्तीसगढ़ में वादा किया, राजस्थान में वादा किया, अभी तक किसानों के खाते में कुछ गया नहीं है। और जो जाता था वो भी उनकी पार्टी से जुड़े हुए कुछ ही किसानों को जाता था। ऐसे किसान जिनका बैंक में खाता हो, जिन्होंने बैंक से लोन लिया हो, उन्हीं के नसीब में ये कुछ दाना पानी डाल देते थे। जबकि सच्चाई ये थी कि जिन करोड़ों छोटे किसानों को सबसे ज्यादा मदद की जरूरत थी, उनको तो न कभी बैंक में खाता था, न बैंक ने कभी वो 1 रुपये का उनको लोन दिया था। वो तो बेचारे बाहर से, बाजार में से, साहूकार के पास से महंगे ब्याज से कर्ज उठाते थे और कर्ज माफी का फायदा उनको तो कभी नसीब ही नहीं होता था। कांग्रेस का असली यही चेहरा है। साथियों, इस क्षेत्र में गन्ना भी बहुत होता है। कांग्रेस ने गन्ना किसानों को भी अपने हाल पर छोड़ दिया था। हम गन्ना किसानों की समस्याओं को भी प्राथमिकता पर दूर कर रहे हैं। गन्ना किसानों की मदद के लिए ही हमने पेट्रोल में इथेनॉल की ब्लेंडिंग बढ़ाने का फैसला किया। आज देश पेट्रोल में 20% इथेनॉल ब्लेंडिंग की तरफ तेजी से आगे बढ़ रहा है। कांग्रेस सरकार के समय देश में सिर्फ 40 करोड़ लीटर इथेनॉल का उत्पादन होता था। अब हमारी सरकार में इथेनॉल का उत्पादन बढ़कर 400 करोड़ लीटर से भी ज्यादा का हो गया है। इथेनॉल का उत्पादन बढ़ने से, पेट्रोल में उसकी ब्लेंडिंग बढ़ने से सबसे ज्यादा लाभ गन्ना किसानों को भी हुआ है। इस बजट में हमारी सरकार ने गन्ना किसानों के हित में एक और बड़ा फैसला लिया है। हमने गन्ना कोऑपरेटिव्स को, यूपीए सरकार ने जो चूना लगाया था 10,000 करोड़ का चूना, हमने इस बजट के अंदर उस 10,000 का जो उन पर चूना लगाया था वो भी माफ कर दिया। हमने उसकी राहत भी दे दी। इसका भी लाभ देश के गन्ना किसानों को मिलेगा। हमारी सरकार ने मिलेट्स, श्री अन्न को
अंतर्राष्ट्रीय बाजार तक पहुंचाने का भी अभियान चलाया है। हमारे यहां तो ज्वार की रोटी आप लोगों को बहुत पसंद है, घर घर में खाई जाती है। ये ज्वार और उसकी रोटी जब दुनिया के कोने कोने में पहुंचेगी तो उसका भी लाभ यहां के किसानों को होगा। साथियों, गरीब की तकलीफ कांग्रेस को कभी समझ नहीं आई। उन्होंने गरीबी देखी नहीं है। और कांग्रेस वो दल है जो विकास में भी राजनीति करती है, रोड़े अटकाती है, नकारात्मकता में भरी पड़ी है। इसका एक उदाहरण गरीबों को पक्के घर देने की योजना भी है। ये योजना तो 2019 से भी पहले से चल रही थी, लेकिन जब तक कर्नाटका में कांग्रेस की सरकार रही उसने गरीबों के घर बनाने की स्पीड धीमी कर दी। गरीबों के साथ कांग्रेस इस अत्याचार को बीजेपी सरकार ने ही रोका। डबल इंजन की सरकार बनने के बाद हमने यहां घर बनाने की स्पीड को और तेज किया। देखते ही देखते 9 लाख के आसपास पक्के घर मिलना गरीबों को तय हुआ। इस योजना के तहत करीब 30,000 घर यही बीदर में ही बन रहे हैं। 30,000 घर आप कल्पना कर सकते हैं। और इनमें से हर घर कई लाख रुपये का, और वो भी हम घर महिलाओं के नाम पर करते हैं। यानी भाजपा की डबल इंजन सरकार ने यहां बीदर में ही 30,000 बहनों को, जिनके घर की कीमत लाखों में है, 30,000 बहनों को लखपति दीदी बना दिया है। साथियों, हमारे देश में गांवों के घरों में नल से पानी ना आने की वजह से भी माताओं, बहनों, बेटियों ने दशकों तक बहुत कष्ट उठाया है। भाजपा की सरकार ने उन्हें इस तकलीफ से मुक्ति दिलाने के लिए ही हर घर जल योजना शुरू की। आज देश भर में 9 करोड़ नए परिवारों को पाइप कनेक्शन से जोड़ा जा चुका है। यहां कर्नाटका के भी 40 लाख से ज्यादा परिवारों को अब नल से जल मिलने लगा है। साथियों, शौचालय के अभाव में, गैस कनेक्शन के अभाव में, अच्छे इलाज के अभाव में सबसे अधिक परेशानी हमारी माताएं बहनों को ही होती है। गरीब परिवारों की बहनों की सूद कांग्रेस ने इतने दशकों तक कभी नहीं ली, लेकिन आपका ये बेटा दिल्ली में बैठा है। करोड़ों माताओं बहनों के बैंक अकाउंट बीजेपी ने खुलवाए। उसमें सरकारी मदद डायरेक्ट पहुंचे, ये व्यवस्था बीजेपी ने की। बहनों को बिना गारंटी मुद्रा लोन मिले, ये व्यवस्था बीजेपी सरकार ने की। गरीब मां को अपने परिवार के लिए राशन की चिंता न करनी पड़े, इसके लिए मुफ्त राशन का प्रबंध बीजेपी सरकार ने किया। दूसरे शहरों में भी फ्री रेशन मिल सके, इसके लिए वन नेशन वन राशन कार्ड भी
बीजेपी सरकार ने दिया। हमारे बंजारा साथी, उनकी भी सूद कांग्रेस ने कभी नहीं ली। ये बीजेपी सरकार है जिसने उन्हें प्रॉपर्टी का अधिकार दिया, उन्हें विकास के अवसरों से जोड़ा। यही सबका साथ, सबका विकास, सबका विश्वास और सबका प्रयास का सुशान है। और साथियों, बीजेपी के इन सेवा कार्यों के बीच कांग्रेस ने क्या किया? कांग्रेस ने सिर्फ समाज को बांटा, जाति, मत, पंथ के नाम पर बंटवारा किया। कांग्रेस ने शासन के नाम पर सिर्फ तुष्टीकरण को बढ़ावा दिया। कांग्रेस की बेरुखी का सबसे बड़ा प्रमाण हमारी बीदरी आर्ट है। कुछ दिन पहले बीदरी आर्ट की दशकों तक सेवा करने वाले साथी शाह रशीद अहमद कादरी को पद्म पुरस्कार मिला। कांग्रेस की सरकार ने उन्हें सिर्फ हताशा दी थी, निराशा दी थी। भाइयों और बहनों, बीदर एक भारत श्रेष्ठ भारत की तीर्थस्थली है। गोराटा यहां से ज्यादा दूर नहीं है। गोराटा में किसानों के बलिदान को कांग्रेस ने भुला दिया था, सिर्फ इस डर से कि कहीं कांग्रेस का वोट बैंक नाराज ना हो जाए। वहां जो शहीदों का स्मारक पत्थर था, उससे भी जो धूल सफाई का काम, ये भी बीजेपी ने किया। भाइयों, अब तो दर्जनों बलिदानियों को समर्पित शहीद स्मारक वहां बन गया है और तिरंगा शान से लहरा रहा है। साथियों, अस्थिर सरकार, जोड़ तोड़ से बनी सरकार के दुष्परिणाम कर्नाटका ने बहुत भुगते हैं। एक अस्थिर सरकार का फोकस लोगों की सेवा पर नहीं होता है। आपको याद होगा कि कांग्रेस जेडीएस सरकार के मुखिया ने माना था कि वो कांग्रेस की दया पर चल रहे हैं। जेडीएस की जवाबदेही कांग्रेस के प्रति है, कर्नाटका के लोगों के प्रति नहीं है। ये जो उनका सत्ता प्रेम है, ये जो उनका कुर्सी गंवाने का डर है, ये उन्हें आपके लिए कुछ करने नहीं देगा। साथियों, कांग्रेस हर उस व्यक्ति से नफरत करती है जो सामान्य मानवी की बात करता है, जो उनके भ्रष्टाचार को सामने लाता है, जो उनकी स्वार्थ भरी राजनीति पर प्रहार करता है। कांग्रेस की नफरत उससे परमानेंट हो जाती है। अभी इस चुनाव में भी कांग्रेस ने फिर से मुझे गालियां देने का काम शुरू कर दिया है। मैंने देखा किसी ने उन गालियों की लिस्ट बनाई है और वो गालियों की लिस्ट मुझे दी है। अब तक मुझे ये कांग्रेस के लोगों ने 91 टाइम अलग अलग गालियां दी है। अरे कांग्रेस ने ये गालियों की डिक्शनरी में टाइम खराब करने के बजाय अगर इतनी मेहनत उन्होंने गुड गवर्नेंस के लिए की होती
कांग्रेस कार्यकर्ताओं का उत्साह बढ़ाने के लिए किया होता तो आज कांग्रेस की ऐसी दुर्दशा न होती, ऐसी दयनीय स्थिति नहीं आती। लेकिन साथियों, जो भी गरीब के लिए काम करता है, जो देश के लिए काम करता है, उसे अपमानित करना ये कांग्रेस का इतिहास है। मैं अकेला नहीं हूं जिस पर इस तरह के हमले किए गए। आपको मालूम है, पिछले चुनाव में चौकीदार चोर चलाया, फिर आगे बढ़ गए मोदी चोर चलाया, फिर पूरा ओबीसी समाज चोर है चलाया, और अभी तो चुनाव की शुरुआत हुई कर्नाटका में, और मेरे लिंगायत भाइयों बहनों को भी चोर कहने की हिम्मत कर दी। कांग्रेस के लोग कान खोल करके सुन ले, आपने जब जब जिसको गाली दी है, उन्होंने आपको ऐसी सजा दी है, ऐसी सजा दी है, आप दोबारा खड़े नहीं हो पाए हैं। इस बार कर्नाटका में भी ये गाली का जवाब, इनके सम्मान पर जो चोट पहुंची है, उसका जवाब वोट से दिया जाएगा, वोट से दिया जाएगा। भाइयों बहनों, जब ये लोग मुझे गाली देते हैं, अब इतनी गालियां हो गई 91, और उनके टॉप मोस्ट नेता देते रहे, कोई ऐसे नहीं, छोटे मोटे कार्यकर्ता नहीं। और तब मैं सोचता हूं कि भाई ये कांग्रेस ऐसी पार्टी है, उसने तो संविधान निर्माता बाबा साहब आंबेडकर को भी ऐसी ऐसी गालियां दी थी, बाबा साहब को भी छोड़ा नहीं था। एक बार खुद बाबा साहब ने सार्वजनिक तौर पर विस्तार से बताया था कि कांग्रेस उन्हें बार बार गालियां देती है। कांग्रेस ने बाबा साहब को क्या क्या नहीं कहा। कांग्रेस बाबा साहब को राक्षस, राष्ट्रद्रोही, दगाबाज दोस्त, आप सुनकर के हैरान हो जाएंगे। उस जमाने में बाबा साहब जैसे महापुरुष को कांग्रेस ने ऐसी ऐसी गालियां दी थी। कितने ही अपमानजनक शब्दों से वो आए दिन बाबा साहब को अपमानित करते थे। आज भी हम लोग देखते हैं कि कांग्रेस कैसे वीर सावरकर जी को गालियां देती रहती है। कांग्रेस ने देश के जिन महान सपूतों को गालियां दी है, बड़े से बड़े महापुरुष उनकी गालियों के शिकार हुए हैं। और जब ये सब मैं देखता हूं तो मुझे लगता है, चलिए कांग्रेस भी मुझे इतना उन लोगों की तरह सम्मान देती है जो उन्होंने बाबा साहब आंबेडकर को दिया, जो उन्होंने वीर सावरकर को दिया, वैसी ही गालियां मोदी को दे रहे हैं। अब बाबा साहब वीर सावरकर की तरह अगर वो मोदी को गाली देते हैं तो मैं तो इसे उपहार मानता हूं। और कांग्रेस गाली देने में समय बर्बाद करती रहेगी, मैं जनता जनार्दन की सेवा में अपने आप को खपाता रहूंगा। दिन रात काम करूंगा, ज्यादा काम करूंगा। आपके आशीर्वाद से सारी गालियां मिट्टी में मिल जाएगी दोस्तों, सारी गालियां मिट्टी में मिल जाएगी। और कांग्रेस वाले लिख करके रखें, आप जितना ज्यादा कीचड़ उछालोगे, कमल उतना ही ज्यादा खिलने वाला है।
भाइयों बहनों, आपके आशीर्वाद से मुझे कर्नाटका की सेवा करने से रुकना नहीं है और ज्यादा सेवा करनी है। पूरी दिल्ली को आपकी सेवा के लिए मुझे लगाना है। इस बार फिर एक बार कर्नाटका को तेज विकास के लिए पूर्ण बहुमत की, ये मेरे शब्द याद रखिए, पूर्ण बहुमत की स्थायी और मजबूत बीजेपी सरकार चाहिए। और इसलिए एक ही बात मैं बार बार कहता हूं, ई बारिया निर्धारा, ई बारिया निर्धारा बहुमतदा बीजेपी सरकारा। कर्नाटका डबल इंजन सरकार चाहिए ताकि केंद्र और राज्य सरकार के बीच तालमेल रहे, हर जगह रुकावटें ना आए। कर्नाटका को डबल इंजन सरकार चाहिए ताकि इंफ्रास्ट्रक्चर के प्रोजेक्ट में तेजी से पूरे हो। कर्नाटका को डबल इंजन सरकार चाहिए ताकि विदेशी निवेशकों का भरोसा मजबूत हो। कर्नाटका को डबल इंजन सरकार चाहिए ताकि कर्नाटका कांग्रेस का एटीएम नहीं बल्कि देश का ग्रोथ इंजन बना रहे। कर्नाटका को डबल इंजन सरकार चाहिए ताकि केंद्र की गरीब कल्याण की योजनाएं बंद ना हो। भाइयों और बहनों, मुझे पूरा विश्वास है कि 10 मई को भारी संख्या में आप पोलिंग बूथ तक पहुंचेंगे और कमल के फूल पर बटन दबाएंगे। इस बार का वोट विकास के अमृत काल के लिए, इस बार का वोट कर्नाटका को देश का नंबर 1 राज्य बनाने के लिए। आप सभी का बहुत आशीर्वाद हम सबको मिलता रहे। कर्नाटका में भाजपा के उम्मीदवारों को आपका आशीर्वाद उन्हें आपकी सेवा में और ज्यादा परिश्रम करने के लिए प्रेरित करेगा। भाइयों बहनों, इतनी शानदार सभा कर दी, अब ऐसा तो नहीं होगा ना बस अब तो काम हो गया है, चलो जाओ सो जाओ, अब तो जीत जाएंगे, ऐसा नहीं करोगे ना? जरा जवाब दीजिए, नहीं करोगे ना? बूथ में जाओगे, हर घर जाओगे, मतदाताओं को मतदान के लिए निकालोगे, भाजपा की बात बताओगे, पक्का करोगे? अच्छा, मेरा एक काम करोगे आप लोग? करोगे बताइए, पक्का करोगे? ईमानदारी से करोगे? घर घर जाकर के करोगे? तो एक काम करिए, 10 मई के पहले सभी मतदाताओं के घर जाइए और जाकर के उनको कहिएगा कि आपके सेवक मोदी जी हमारे बीदर जिले में आए थे और आपके सेवक मोदी जी ने आपको नमस्कार कहा है। ये मेरे नमस्कार उनको पहुंचाओगे? हर माता बहनों को पहुंचाओगे? मेरे नमस्कार अगर पहुंचाओगे ना तो मुझे उनके आशीर्वाद मिल जाएंगे और उनके आशीर्वाद से मेरी ऊर्जा इतनी बढ़ जाती है कि मैं दिन रात और ज्यादा काम कर सकता हूं। और इसलिए मेरे लिए आपको ये काम करना है, हर घर जाकर के कहना है कि आपका सेवक मोदी आया था, मोदी ने आपको नमस्कार कहा है। बहुत बहुत धन्यवाद। ಭಾರತ್ ಮಾತಾ ಕಿ ನಮ್ಮ ದೇಶದ ಮಹಾಸೇವಕ ನರೇಂದ್ರ ಮೋದಿಜಿ ಅವರಿಗೆ ನಮ್ಮ
ಬೀದರ್ನ ಹುಮ್ನಾಬಾದ್ನಲ್ಲಿ ಸುದೀರ್ಘ ಭಾಷಣ ಮಾಡಿದಂತಹ ನರೇಂದ್ರ ಮೋದಿ ಅವರು ತಮ್ಮ ಮಾತಿನ ಉದ್ದಕ್ಕೂ ಭಾಷಣದ ಉದ್ದಕ್ಕೂ ಕೂಡ ಕಾಂಗ್ರೆಸ್ನವರ ವಿರುದ್ಧ ವಾಕ್ಪ್ರಹಾರವನ್ನ ನಡೆಸಿದ್ರು. ಭಾಷಣವನ್ನ ಶುರು ಮಾಡಿದಂತಹ ನರೇಂದ್ರ ಮೋದಿ ಅವರು ಜಗದ್ಗುರು ಬಸವಣ್ಣನವರ ಪುಣ್ಯ ಭೂಮಿಗೆ ನಮನಗಳು ಅಂತ ಹೇಳೋದ್ರ ಮುಖಾಂತರ ಆ ಭಾಗದ ಜನರಿಗೆ ವಂದಿಸೋದ್ರ ಮುಖಾಂತರ ತಮ್ಮ ಭಾಷಣವನ್ನ ಶುರು ಮಾಡಿದ್ರು. ಇಲ್ಲಿಗೆ ಬಂದಿರೋದು ನನ್ನ ಸೌಭಾಗ್ಯ, ಇದು ಕರ್ನಾಟಕದ ಕಿರೀಟ ಬೀದರ್ ಅಂತ ಹೇಳೋದ್ರ ಮುಖಾಂತರ ಇಡೀ ಬೀದರ್ ಜನತೆಯನ್ನ ತಮ್ಮ ಮಾತಿನ ಮುಖಾಂತರ ಸೆಳೆಯುವಂತಹ ಕೆಲಸವನ್ನ ಮಾಡಿದ್ರು. ಇನ್ನು ಖರ್ಗೆ ಸಿದ್ದರಾಮಯ್ಯ ಪ್ರತಿ ಹೇಳಿಕೆಗೂ ಕೂಡ ಟಕ್ಕರ್ ಕೊಟ್ರು ನರೇಂದ್ರ ಮೋದಿ ಅವರು. ಖರ್ಗೆ ಅವರ ವಿಷದ ಸರ್ಪ ಅನ್ನೋ ಹೇಳಿಕೆ, ಸಿದ್ದರಾಮಯ್ಯನವರ ಲಿಂಗಾಯತ ವಿರೋಧಿ ಅನ್ನೋ ಹೇಳಿಕೆ ಇದೆಯಲ್ಲ, ಅದೇ ವಿಚಾರಗಳನ್ನ ತಮ್ಮ ಬ್ರಹ್ಮಾಸ್ತ್ರಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ವಿಷ ಹಾಲು ಭ್ರಷ್ಟ ಲಿಂಗಾಯತರು ಅಂತ ಹೇಳಿದಂತಹ ಕಾಂಗ್ರೆಸ್ನವರಿಗೆ ತಮ್ಮ ಮಾತಿನ ಮುಖಾಂತರವೇ ಟಾಂಗ್ ಅನ್ನ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು. ನಿಮ್ಮ ಬೈಗುಳಗಳೇ ನಮಗೆ ಆಶೀರ್ವಾದ ಅಂತ ಹೇಳಿ ನರೇಂದ್ರ ಮೋದಿ ಅವರು ಬಹಳ ಭಾವನಾತ್ಮಕವಾಗಿ ಇದನ್ನ ಟರ್ನ್ ಮಾಡುವಂತ ಕೆಲಸ ಮಾಡಿಬಿಟ್ರು. ಕಾಂಗ್ರೆಸ್ ಬೈಗುಳಗಳ ಪಟ್ಟಿಯನ್ನೇ ಸಿದ್ಧಪಡಿಸಿದೆ. ಅವರು ಪ್ರತಿಯೊಂದು ಲೆಕ್ಕವನ್ನ ಎಷ್ಟು ಪಕ್ಕ ಇಟ್ಟಿದ್ದಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಂತ ಅನ್ನಿಸ್ತಾ ಇದೆ. ಕಾಂಗ್ರೆಸ್ನವರು ಯಾವ್ಯಾವ ಸಂದರ್ಭಗಳಲ್ಲಿ ಬೈದ್ರಲ್ಲ ಅದೆಲ್ಲ ವಿಚಾರಗಳನ್ನ ಒಟ್ಟುಗೂಡಿಸಿದ್ರೆ 91 ಬಾರಿ ನನ್ನ ವಿರುದ್ಧ ಬೈಗುಳಗಳ ಪ್ರಯೋಗ ಮಾಡಿದೆ ಕಾಂಗ್ರೆಸ್ ಅಂತ ಹೇಳಿ ಟೀಕಾ ಪ್ರಹಾರವನ್ನ ಮಾಡಿದ್ರು. ಬೈಗುಳಗಳ ಡಿಕ್ಷನರಿಯನ್ನೇ ಹೊಂದಿಬಿಟ್ಟಿದೆ ಕಾಂಗ್ರೆಸ್ ಅಂತ ಹೇಳಿ ಕಾಂಗ್ರೆಸ್ನ ವಿರುದ್ಧ ಮತ್ತಷ್ಟು ಆರೋಪಗಳನ್ನ ಮಾಡಿದ್ರು. ಕಾಂಗ್ರೆಸ್ ಬೈಗುಳಗಳು ಸೇರಿ ಒಟ್ಟು ನನ್ನ ಮೇಲೆ 91 ಬಾರಿ ನನ್ನ ವಿರುದ್ಧ ಇವರು ವಾಕ್ಪ್ರಹಾರವನ್ನ ನಡೆಸಿರೋದು, ಬೇರೆ ಬೇರೆ ಪದಗಳನ್ನ ಬಳಸಿದ್ದಾರೆ ಅಂತ ಹೇಳಿದ್ರು. ನನ್ನನ್ನ ಎಷ್ಟು ಬೈತಾರೋ, ನನ್ನನ್ನ ಬೈದಷ್ಟು ಕೂಡ ಕಾಂಗ್ರೆಸ್ ದುರ್ಗತಿಗೆ ಹೋಗುತ್ತೆ, ಈಗಾಗಲೇ ಹೋಗಿದೆ ಅನ್ನೋ ಒಂದು ಸಂದರ್ಶನ ಎಕ್ಸಾಂಪಲ್ ಅನ್ನ ಕೂಡ ಅವ್ರು ಕೊಟ್ರು. ಕಳೆದ ಬಾರಿ ಚೌಕಿದಾರ್ ಚೋರ್ ಅಂತ ಹೇಳಿದ್ರು, ಆಮೇಲೆ ಮೋದಿ ಸಮಾಜ ಚೋರ್ ಅಂದ್ರು, ಈಗ ವಿಷದ ಸರ್ಪ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ನಿಮ್ಮ ಮತಗಳ ಮುಖಾಂತರ ಉತ್ತರ ಕೊಡ್ತೀರಾ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಆ ಭಾಗದ ಜನರನ್ನ. ಲಿಂಗಾಯತರನ್ನ ಭ್ರಷ್ಟಾಚಾರಿಗಳಂದ್ರು. ಈ ರೀತಿಯಾಗಿ ಸಂಪೂರ್ಣವಾಗಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ನವರ ವಿರುದ್ಧವಾಗಿ ವಾಕ್ಪ್ರಹಾರವನ್ನ ನಡೆಸಿದ್ದಾರೆ. ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬೈದವರು ಕಾಂಗ್ರೆಸ್ನ ಅವರು. ರಾಷ್ಟ್ರದ್ರೋಹಿ ಅಂದ್ರು, ರಾಕ್ಷಸ ಅಂದವರು ಕಾಂಗ್ರೆಸ್ನವರು. ಸಾವರ್ಕರ್ ಅವರನ್ನು ಕೂಡ ಬಿಟ್ಟಿಲ್ಲ, ಅವರನ್ನ ಕೂಡ ಬೈದವರು ಕಾಂಗ್ರೆಸ್ನ ನಾಯಕರುಗಳು. ನೀವ್ ಯೋಚನೆ ಮಾಡಿ, ಯಾರಿಗ್ ಮತ ಹಾಕಬೇಕು ಅನ್ನೋದನ್ನ ತೀರ್ಮಾನ ಮಾಡಿ. ಇಂತಹ ಮಹಾಪುರುಷರನ್ನೇ ಬೈದವರು ಕಾಂಗ್ರೆಸ್ನವರು, ಯಾರನ್ನ ಕೂಡ ಬಿಟ್ಟಿಲ್ಲ. ಕೇವಲ ಬೈಯೋದಷ್ಟೇ ಕೆಲಸ ಇವರದ್ದು ಅಂತ ಹೇಳಿ ಕಾಂಗ್ರೆಸ್ನ ವಿರುದ್ಧ ವಾಕ್ಪ್ರಹಾರವನ್ನ, ವಾಗ್ದಾಳಿಯನ್ನ, ತಮ್ಮ ವಾಗ್ಬಾಣವನ್ನ ಪ್ರಯೋಗ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಅವರ ಬೈಗುಳಗಳೇ ನನಗೆ ಸನ್ಮಾನ ಅಂತ ಭಾವಿಸ್ತೀನಿ. ದೊಡ್ಡ ದೊಡ್ಡ ಮಹಾಪುರುಷರನ್ನೇ ಬೈದ್ರು ಅವತ್ತು. ಇನ್ನು ನಮ್ಮಂತವ್ರನ್ನ ಬಿಡ್ತಾರಾ ಅಂತ ಒಂದು ಬಹಳ ವಿಭಿನ್ನವಾಗಿ ತಮ್ಮ ಮಾತಿನ ವೈಖರಿಯ ಮುಖಾಂತರ ಜನರನ್ನ ಸೆಳೆಯುವಂತಹ ಪ್ರಯತ್ನ ಮಾಡಿದ್ರು. ಅವ್ರು ಎಷ್ಟು ಬೈದ್ರು ಕೂಡ ಅದೆಲ್ಲವನ್ನ ಕೂಡ ನಾನು ಸನ್ಮಾನ ಅಂತ ಹೇಳಿ ಭಾವಿಸ್ತೀನಿ, ಸ್ವೀಕರಿಸ್ತೀನಿ. ನೀವು ಬೈತಾ ಕಾಲ ಕಳೆದ್ರೆ ನಾನು ಜನಸೇವೆಯಲ್ಲಿ ಕಾಲ ಕಳಿತೀನಿ ಅಂತ ಹೇಳಿದ್ರು. ಎಲ್ಲ ಮಾತಿನ ಮೋಡಿ. ನರೇಂದ್ರ ಮೋದಿ ಅವರು ಒಂದು ಕೂಡಲೇ ಭಾಷಣಕ್ಕೆ ಫೇಮಸ್. ಅವರ ಮಾತಿನ ವೈಖರಿಯ ಮುಖಾಂತರ, ಮಾತಿನ ಮೋಡಿಯ ಮುಖಾಂತರವೇ ಜನರನ್ನ ಮೋಡಿ ಮಾಡುವಂತಹ ಚಾಕಚಕ್ಯತೆ ನರೇಂದ್ರ ಮೋದಿ ಅವರಿಗಿದೆ. ಆ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರ ಭಾಷಣ ಅಷ್ಟೊಂದು ಇಂಪ್ಯಾಕ್ಟ್ ಆಗತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ಗಳೇ ಇದು. ಪ್ರತಿ ಬಾರಿ ಅವರು ಮೈಕ್ ಮುಂದೆ ನಿಲ್ತಾರೆ ಅಂತ ಹೇಳಿದ್ರೆ ಸಾಕಷ್ಟು ವಿಚಾರಗಳನ್ನ ತಮ್ಮದೇ ಆದಂತಹ ಶೈಲಿಯಲ್ಲಿ ಅವರು ಪ್ರಸ್ತುತಪಡಿಸ್ತಾರೆ. ಯಾವ ರೀತಿಯಾಗಿ ಕಾಂಗ್ರೆಸ್ನವರಿಗೆ ಟಕ್ಕರ್ ಕೊಟ್ಟರು ಅನ್ನೋದನ್ನ ತಾವು ಗಮನಿಸಿದ್ರಿ. ನಾವು ಆಗ್ಲೇ ಹೇಳ್ತಾ ಇದ್ವಿ, ಇದಕ್ಕೂ ಮುಂಚೆ, ಈ ಸಮಾವೇಶ ಸ್ಟಾರ್ಟ್ ಆಗ್ಲಿಕ್ಕೂ ಮುಂಚೆ ಇವರು ಟಾರ್ಗೆಟ್ ಮಾಡ್ಕೊಂಡಿರೋದು ಈಗ ಕಾಂಗ್ರೆಸ್ನ ಖರ್ಗೆ ಅವರ ಹೇಳಿಕೆ ಹಾಗೆ ಸಿದ್ದರಾಮಯ್ಯನವರ ಹೇಳಿಕೆಗಳನ್ನ ಅಂತ ಹೇಳಿ ಎಕ್ಸಾಕ್ಟ್ಲಿ ಅದೇ ಒಂದು ಸ್ಟ್ರಾಟಜಿಯನ್ನ, ಇದೇ ವಿಚಾರಗಳನ್ನ ಖರ್ಗೆ ಅವರ ಈ ವಿಷಸರ್ಪ ಅನ್ನೋ ಮಾತನ್ನ, ಜೊತೆಗೆ ಭ್ರಷ್ಟ ಲಿಂಗಾಯತರು ಸಿಎಂ ಅನ್ನೋ ಒಂದು ವಿಚಾರವನ್ನ, ಇವೆರಡನ್ನ ಇಟ್ಕೊಂಡು ಈ ಬಾರಿ ಅದನ್ನ ಜೀವಂತವಾಗಿ ಇಟ್ಕೊಂಡು ಎಲೆಕ್ಷನ್ ವರೆಗೂ ಕೂಡ ಅದನ್ನ ತೆಗೆದುಕೊಂಡು ಹೋಗಬೇಕು, ಮುನ್ನೆಲೆಯಲ್ಲಿ ಸ್ಟೀಮ್ ಲೈಟ್ ನಲ್ಲಿ ಇಡಬೇಕು ಅನ್ನೋ ಒಂದು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ರು. ಅದೇ ರೀತಿಯಲ್ಲಿ ನರೇಂದ್ರ ಮೋದಿ ಅವರು ಕೂಡ ಆ ವಿಚಾರಗಳನ್ನ ಪ್ರಸ್ತಾಪ ಮಾಡೋದ್ರ ಮುಖಾಂತರ ನನಗ್ ಬಿಡಿ, ದೊಡ್ಡ ದೊಡ್ಡ ಮಹಾನ್ ಪುರುಷರನ್ನ, ಮಹಾನ್ ನಾಯಕರನ್ನೇ ಬೈದವರು ಕಾಂಗ್ರೆಸ್ನವರು. ಇದುವರೆಗೂ ನನ್ನ ಮೇಲೆ 91 ಬಾರಿ ಅವರು ವಾಕ್ಪ್ರಹಾರವನ್ನ, ಈ ಪದ ಬಳಕೆಯನ್ನ ಮಾಡಿದ್ದಾರೆ ಈ ರೀತಿಯಾಗಿ ಅಂತ ಹೇಳೋದ್ರ ಮುಖಾಂತರ ಅಲ್ಲಿದ್ದಂತಹ ಜನರನ್ನ ಬಿಜೆಪಿಗೆ ಮತ ಹಾಕ್ತೀರಾ, ನಿಮಗೆ ಡಬಲ್ ಎಂಜಿನ್ ಸರ್ಕಾರ ಬೇಕಾ ಅಂತ ಹೇಳಿ ಅವರು ಭಾಷಣವನ್ನ ಮಾಡಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ಡೆಸ್ಕ್ನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಔಟ್ಪುಟ್ ಎಡಿಟರ್ ಮಧು. ನಿಜಕ್ಕೂ ನಾವು ಆಗ್ಲೇ ಇವ್ರ ಸಮಾವೇಶ ಸ್ಟಾರ್ಟ್ ಆಗ್ಲಿಕ್ಕೆ ಮುಂಚೆ ನ್ಯೂಸ್ 18 ಹೇಳ್ತಾ ಇದ್ವಿ, ಈಗ ಖರ್ಗೆ ಅವರ ಒಂದು ವಿಚಾರ, ಜೊತೆಗೆ ಸಿದ್ದರಾಮಯ್ಯನವರ ಭ್ರಷ್ಟ ಲಿಂಗಾಯತ ಸಿಎಂ ಅನ್ನೋ ವಿಚಾರ ಇದೆಯಲ್ಲ, ಅದನ್ನೇ ಬ್ರಹ್ಮಾಸ್ತ್ರವನ್ನಾಗಿ ಮಾಡ್ಕೊಂಡು ಜನರತ್ತ ಅವರು ಮನವಿಯನ್ನ ಮಾಡ್ಕೊಳ್ತಾರೆ ಮತಗಳನ್ನ ಕೊಡಿ ಅಂತ ಹೇಳಿ. ಅದೇ ವಿಚಾರಗಳನ್ನ ಇಟ್ಕೊಂಡು ಬಿಜೆಪಿ ಅವರು ಇವತ್ತು ಭಾಷಣವನ್ನ ಮಾಡಿದ್ರು. ಎಸ್ಪೆಷಲಿ ನರೇಂದ್ರ ಮೋದಿ ಅವರು ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕೊಂಡು ಭಾಷಣ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಈ ಭಾಷಣದ, ಇವರ ಸಮಾವೇಶದ ಹಿನ್ನೆಲೆಯನ್ನ ನೋಡ್ತಾ ಇದ್ರೆ, ಅವರ ಮಾತಿನ ವೈಖರಿಯನ್ನ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ ತಮ್ಗೆ?
ಶ್ರುತಿ, ವ್ಯಕ್ತಿ ಕೇಂದ್ರಿತ ಪ್ರಚಾರವನ್ನ ದೂರ ಇಟ್ಟು ವಿಚಾರ ಕೇಂದ್ರಿತ ಅಂದ್ರೆ ಇಶ್ಯೂ ಬೇಸ್ಡ್ ಕ್ಯಾಂಪೇನ್ ಅನ್ನ ಮಾಡಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಏನ್ ಕಾಂಗ್ರೆಸ್ ಇತ್ತು, ಆ ಲೆಕ್ಕಾಚಾರವನ್ನ ಕಳೆದ 2 ತಿಂಗಳವರೆಗೂ ಕೂಡ ಏನೋ ನಿರಂತರತೆಯಲ್ಲಿ ಆ ವಿಚಾರದಲ್ಲಿ ನಿರಂತರತೆಯನ್ನು ಕಾಪಾಡ್ಕೊಂಡು ಬಂದಿತ್ತು ಮತ್ತು ಸೂಕ್ಷ್ಮತೆಯನ್ನು ಕೂಡ ಅಂದ್ರೆ ಚುನಾವಣಾ ಸೂಕ್ಷ್ಮತೆಯನ್ನು ಕೂಡ ಕಾಪಾಡ್ಕೊಂಡು ಬಂದಿತ್ತು. ಆದ್ರೆ ಈ ಅಂತಿಮ ಘಟ್ಟದಲ್ಲಿ ಚುನಾವಣೆಗೆ ಇನ್ನು 15 ದಿನಗಳಿರುವಾಗ 2 ಹೇಳಿಕೆಗಳು ರಾಜ್ಯ ರಾಜಕಾರಣದಲ್ಲಿ ನಿರ್ಣಾಯಕ ಘಟ್ಟವನ್ನ ನಿರ್ಣಾಯಕ ಪಾತ್ರವನ್ನು ವಹಿಸುವಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಆಸ್ಪದ ಆಗಿರುವಂತದ್ದು. ಒಂದು, ಸಿದ್ದರಾಮಯ್ಯನವರ ಲಿಂಗಾಯತ ಸಿಎಂ ಇಲ್ವೇನ್ರಿ ಭ್ರಷ್ಟಾಚಾರಿಗಳು, ಅವರು ಭ್ರಷ್ಟಾಚಾರ ಮಾಡಿಲ್ವಾ ಅಂತ ಹೇಳಿರುವಂತದ್ದು, ಮತ್ತು ಖರ್ಗೆ ಅವರ ವಿಷದ ಹಾವು ಅನ್ನುವಂಥದ್ದು. ಸೊ ಈ 2 ಸ್ಟೇಟ್ಮೆಂಟ್ ಗಳನ್ನ ಟರ್ನಿಂಗ್ ಪಾಯಿಂಟ್ ಅಂತಾನೆ ವಿಶ್ಲೇಷಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ 2 ಹೇಳಿಕೆಗಳು ಹೊರಬಿದ್ದ ನಂತರ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಇವತ್ತು ಮೋದಿ ಬಂದಿರುವಂತದ್ದು. ಸಹಜವಾಗಿ ಬಿಜೆಪಿಯಲ್ಲಿ ಒಂದು ನಿರೀಕ್ಷೆ ಇತ್ತು, ಮೋದಿ ಅವರ ಭಾಷಣದಲ್ಲಿ ಯಾವ ರೀತಿಯ ಕೌಂಟರ್ ಸಿಗುತ್ತೆ ಈ 2 ನಾಯಕರ 2 ಪ್ರಮುಖ ಹೇಳಿಕೆಗಳಿಗೆ ಅನ್ನೋದಕ್ಕೆ. ಈ ಹೇಳಿಕೆಗಳಿಗೆ ಕೌಂಟರ್ ಕೊಡುವಾಗ ಅತ್ಯಂತ ಸೂಕ್ಷ್ಮದಿಂದ, ಚುನಾವಣಾ ಸೂಕ್ಷ್ಮತೆಯಿಂದ ಮತ್ತು ಜಾತಿ ಸಮುದಾಯ ಇದೆಲ್ಲದರ ಸೂಕ್ಷ್ಮತೆಯನ್ನು ಗಮನದಲ್ಲಿಟ್ಕೊಂಡು ಅದರಲ್ಲಿ ಮತ ಬ್ಯಾಂಕಿಗೂ ಕೂಡ ಅನ್ವಯ ಆಗುವಂತೆ ತುಂಬಾ ಸೂಕ್ಷ್ಮವಾಗಿ ಕೌಂಟರ್ನ ಕೊಟ್ಟಿದ್ದಾರೆ ಮೋದಿ. ಜೊತೆಗೆ ಯಾರ್ಯಾರು ದಲಿತರ ಅಥವಾ ಹಿಂದುಳಿದವರ ಏಳ್ಗೆಗೆ ದುಡಿತಾರೆ ಅಂತವರ ವಿರುದ್ಧ ಮಾತನಾಡುವಂತ ಚಾಳಿ ಕಾಂಗ್ರೆಸ್ಗಿದೆ ಅಂತ ಹೇಳೋ ಮೂಲಕ ಆ ಒಂದು ಭಾಷಣದಲ್ಲಿ ಅಂಬೇಡ್ಕರ್ ಅವರನ್ನು ಕೂಡ ಉಲ್ಲೇಖ ಮಾಡಿ, ಅಂಬೇಡ್ಕರ್ ಅವರನ್ನೇ ಬಿಟ್ಟಿಲ್ಲ, ಇನ್ನು ನನ್ನನ್ನು ಬಿಡ್ತಾರ ರಾಕ್ಷಸ ಅಂತೆಲ್ಲ ಹೇಳಿ, ಅಂಬೇಡ್ಕರ್ ಅಂತವರಿಗೆ ರಾಕ್ಷಸ ಅಂತ ವಿಶೇಷಣಗಳನ್ನು ಬಳಸಿರುವಂತವ್ರು ನನ್ನ ವಿರುದ್ಧ ಮಾತನಾಡಲ್ಲ ಅಂತ ನಾನೇ ನಿರೀಕ್ಷೆ ಮಾಡಲ್ಲ, ನನ್ನ ವಿರುದ್ಧ ಈಗಾಗಲೇ 91 ಬಾರಿ ಬೇರೆ ಬೇರೆ ರೀತಿಯ ಒಂದು ವಾಗ್ದಾಳಿಗಳನ್ನ, ಪ್ರಹಾರಗಳನ್ನ, ಟೀಕೆಗಳನ್ನ ಮಾಡೋ ಮೂಲಕ ಅದಕ್ಕೊಂದು ಹೊಸದಾದ ಡಿಕ್ಷನರಿಯನ್ನೇ ಮಾಡಿಬಿಟ್ಟಿದ್ದಾರೆ. ಮತ್ತು ಕಾಂಗ್ರೆಸ್ನಲ್ಲಿ ನನ್ನ ವಿರುದ್ಧ ಮಾತನಾಡಲಿಕ್ಕೆ ಹಲವಾರು ಚಿತಾವಣೆಗಳನ್ನ, ರಣತಂತ್ರಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳೋ ಮೂಲಕ ತಮ್ಮ ಪರವಾಗಿ ಅಂದ್ರೆ ತಮ್ಮನ್ನ ಮುನ್ನೆಲೆಗೆ ತಂದು ಆ ಮೂಲಕ ಪಕ್ಷಕ್ಕೆ ಬೇಕಿರುವಂತಹ ಒಂದು ಭಾವನಾತ್ಮಕ ಅಸ್ತ್ರವನ್ನ ಇಲ್ಲಿ ಪ್ರಯೋಗ ಮಾಡಿದ್ದಾರೆ ಮೋದಿ. ಈ ಮೂಲಕ 2 ಪ್ರಮುಖ ನಾಯಕರ ಹಿನ್ನೆಲೆಯನ್ನು ಅರಿತೆ, 2 ಪ್ರಮುಖ ನಾಯಕರ ಅಂದ್ರೆ ಪ್ರತಿಪಕ್ಷದ 2 ಪ್ರಮುಖ ನಾಯಕರ ಒಂದು ಮತ ಬ್ಯಾಂಕ್ ಸೆಳೆಯುವಂತ ಅಥವಾ ಈ ಸಲ ಇರುವಂತ ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿಗೆ ಇರುವಂತ ಸವಾಲನ್ನು ಅರಿತೆ ಬಿಜೆಪಿಗೆ ಇಶ್ಯೂಗಳು ಇಲ್ಲದಂತ ಸಂದರ್ಭದಲ್ಲಿ ಇಶ್ಯೂವನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು, ಅದನ್ನ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳುವ ರೀತಿ ಒಬ್ಬ ರಾಜಕೀಯ ನೇತಾರ ಯಾವ ಮಟ್ಟಕ್ಕೆ ಮಾಡಬಹುದು ಅನ್ನೋ ಒಂದು ಎಕ್ಸ್ಟೆನ್ಷನ್ ಇವತ್ತು ಇಲ್ಲಿ ನೋಡಿರುವಂತದ್ದು. ಈ ಮೂಲಕ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ವಿಚಲಿತ ಈಗಾಗಲೇ ಏನಾಗಿತ್ತು, ಕ್ಷಮಾಪಣೆಯನ್ನ ಕೇಳಿದ ನಂತರವೂ ಕೂಡ ಆತಂಕ ಇತ್ತು. ಈ ಒಂದು ಹೇಳಿಕೆಯನ್ನ ಯಾವ ರೀತಿ ಬಳಸ್ಕೊಂತಾರೆ ಮೋದಿ ಅಥವಾ ಬಿಜೆಪಿ ಅನ್ನೋ ಒಂದು ಲೆಕ್ಕಾಚಾರ, ಆತಂಕ ಇತ್ತು. ಆ ಆತಂಕ ನಿಜ ಆಗೋ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಇನ್ನಷ್ಟು ಒತ್ತಡ ಸೃಷ್ಟಿಯಾಗಿರೋದಂತೂ ಹೌದು. ಒಂದು ಕಡೆ ಯತ್ನಾಳ್ ಅವರ ಹೇಳಿಕೆಯಿಂದ ಅಂತರವನ್ನ ಕಾಪಾಡಿಕೊಂಡು ಖರ್ಗೆ ಅವರ ಹೇಳಿಕೆ ಮತ್ತು ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ಪ್ರಚಾರ ವೇದಿಕೆ ಮುನ್ನೆಲೆಗೆ ತರೋದ್ರ ಮೂಲಕ ಒಂದು ಜಂಟಿ ರಣತಂತ್ರವನ್ನು ಹೆಣೆದು ಈ ಮೂಲಕ ಸಮುದಾಯದ ಮತಗಳ ಕ್ರೋಢೀಕರಣ ಮತ್ತು ಬಿಜೆಪಿಗೆ ಎಲ್ಲೆಲ್ಲಿ ಆತಂಕ ಇದೆ ಆತಂಕಗಳ ನಿವಾರಣೆಯನ್ನ ಮಾಡುವ ಒಂದು ಸಂದೇಶವನ್ನ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ. ಜೊತೆಗೆ ಡಬಲ್ ಎಂಜಿನ್ ಸರ್ಕಾರದ ಅಭಿವೃದ್ಧಿಯನ್ನು ಮನೆ ಮನೆಗೆ ತಲುಪಿಸಬೇಕು ಮತ್ತು ಬಹುಮತದ ಸರ್ಕಾರಕ್ಕೆ ಒಂದು ಆಶೀರ್ವಾದವನ್ನ ಮಾಡಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮತ್ತು ಟರ್ನಿಂಗ್ ಪಾಯಿಂಟ್ ಅಂತ ಈಗಾಗಲೇ ಏನು ಹೇಳಿದೆ 2 ಹೇಳಿಕೆಗಳಿಗೆ, ಆ ಹೇಳಿಕೆಗಳನ್ನ ಮುಂದಿನ ದಿನಗಳಲ್ಲಿ ಇನ್ನು ಉಳಿದ 10-15 ದಿನಗಳಲ್ಲಿ ಬಿಜೆಪಿ ಯಾವ ಹಂತಕ್ಕೆ ಕೊಂಡೊಯ್ಯುತ್ತೆ ಅನ್ನೋದರ ಟ್ರೇಲರ್ ಅನ್ನ ಇವತ್ತು ಮೋದಿ ಅವರು ಬಿಟ್ಟಿರೋದು ಶ್ರುತಿ. ಜೊತೆಗೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ನವರು ಚುನಾವಣಾ ಹತ್ರ ಬರ್ತಿರುವಾಗ ಕೌಂಟ್ ಡೌನ್ ಸ್ಟಾರ್ಟ್ ಆಗುವಾಗ ಅವರೇ ಒಂದು ಆಹಾರವಾಗ್ಬಿಟ್ರ, ಅವರೇ ಒಂದೇನಾದ್ರೂ ಬಾಣವನ್ನ ಅವ್ರ ಕೈಗೆ ಇಟ್ಟು ಹೊಡ್ಸ್ಕೊಳ್ತಾ ಇದ್ದಾರಾ ಅಂತ ಅನ್ನಿಸ್ತಾ ಇದೆ. ನೋಡಿ ಶ್ರುತಿ, ಈಗ ಇವತ್ತು ಮಾತನಾಡಿರುವಂತಹ ಮೋದಿ ಅವರ ಭಾಷಣದಲ್ಲಿ 3 ಸಮುದಾಯಗಳು ಅಥವಾ 3 ವ್ಯಕ್ತಿತ್ವಗಳನ್ನು ಕಾಣಬಹುದು. ಒಂದು, ಖರ್ಗೆ ಅವರು ದಲಿತ ನಾಯಕ, ಅವ್ರ ವಿರುದ್ಧ ನೇರವಾಗಿ ಗುಜರಾತ್ ಅಲ್ಲಿ ರಣಕಣದಲ್ಲಿ 100 ತಲೆಯ ರಾವಣ ಅಂತ ಹೇಳಿದಾಗ್ಲೂ ಕೂಡ ಖರ್ಗೆಜಿ ಮಾತನ್ನ ಹೇಳಿಲ್ಲ, ಅವರ ಬಾಯಿ ಮೂಲಕ ಯಾರೋ ಹೇಳಿಸಿದ್ದಾರೆ ಅಂತ ಹೇಳೋ ಮೂಲಕ ಕಾಂಗ್ರೆಸ್ನ ಗಾಂಧಿ ಪರಿವಾರವನ್ನ ಪರೋಕ್ಷವಾಗಿ ರಣಕಣಕ್ಕೆ ತರುವಂತ ಪ್ರಯತ್ನವನ್ನ ಮೋದಿ ಮಾಡಿದ್ರು. ಆ ಮೂಲಕ ಖರ್ಗೆ ಅವರಿಗೆ ಗೌರವವನ್ನ ಕೊಡಬೇಕಾಗಿತ್ತು ಸಾರ್ವಜನಿಕ ವೇದಿಕೆಯಲ್ಲಿ, ಅಷ್ಟನ್ನ ಕೊಟ್ಕೊಂಡ್ರು. ಇಲ್ಲಿ ಕ್ಷಮೆಯನ್ನ ಕೇಳಿದ್ದಾರೆ ಖರ್ಗೆ. ಅದಾದ ನಂತರವೂ ಕೂಡ ಖರ್ಗೆ ಅವರ ಸಮುದಾಯದ ಹರಿಕಾರ ಅಥವಾ ಆ ಒಂದು ಸಮುದಾಯದ ಒಂದು ಬೆಳಕು ಅಂತಾನೆ ಕರೆಸ್ಕೊಳ್ಳುವಂತ ಅಥವಾ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರನ್ನ ಉಲ್ಲೇಖ ಮಾಡೋ ಮೂಲಕ ಎಂಟೈರ್ ಮೀಸಲಾತಿ ಹೋರಾಟವನ್ನ ಕಾಂಗ್ರೆಸ್ ದಿಕ್ಕು ತಪ್ಪಿಸ್ತಾ ಇದೆ ಅಥವಾ ಮೀಸಲಾತಿ ಅಸ್ತ್ರವನ್ನ ಬಿಜೆಪಿ ರಾಜಕೀಯವಾಗಿ ಬಳಸ್ಕೊಳ್ತಾ ಇದೆ ಅಂತ ಒಂದು ಪ್ರಚಾರವನ್ನ ಮಾಡ್ತಾ ಇದೆ ಕಾಂಗ್ರೆಸ್. ಆ ಒಂದು ಕಾಂಗ್ರೆಸ್ನ ರಣತಂತ್ರಕ್ಕೆ ಹಿನ್ನಡೆಯಾಗೋ ರೀತಿ, ಆ ಮತಗಳು ಚದುರದ ರೀತಿ ಯಾವ ಲೆಕ್ಕಾಚಾರವನ್ನ ಇಟ್ಕೊಂಡು ಮೀಸಲಾತಿ ಅಸ್ತ್ರವನ್ನ ಪ್ರಯೋಗ ಮಾಡಲಾಗಿತ್ತು ಮತ್ತು ಒಳ ಮೀಸಲಾತಿ ಅಂತ ಒಂದು ಕೆಂಡದ ವಿಚಾರಕ್ಕೆ ಬಿಜೆಪಿ ಸರ್ಕಾರ ಕೈ ಹಾಕಿತ್ತು. ಪದೇ ಬೊಮ್ಮಾಯಿಯವರು ಜೇನುಗೂಡಿಗೆ ಕೈ ಹಾಕಿದ್ದೇನೆ ಅಂತ ಒಂದು ಮಾತನ್ನ ಹೇಳ್ತಾ ಇದ್ರು. ಆ ಜೇನುಗಳು ವಾಪಸ್ ಕಚ್ಚದ ರೀತಿ ಕಚ್ಚೆ ಬಿಡ್ತಾವೆ ಅಂತ ಯಾವಾಗ ಬಂಜಾರ ಸಮುದಾಯದ ಆಕ್ರೋಶ ದೊಡ್ಡ ಮಟ್ಟದಲ್ಲಿ ಬಂತು, ಅದು ವಾಪಸ್ಸು ಇನ್ನಷ್ಟು ಈ ಎಲೆಕ್ಷನ್ ಹೊತ್ತಲ್ಲಿ ಒಂದು ಗುಪ್ತ ಗಾಮಿನಿಯ ರೀತಿ ಒಳಗಡೆ ಸಮುದಾಯದ ಮತ ಬ್ಯಾಂಕ್ ಅಲ್ಲಿ ಚದುರು ಹೋಗಬಾರದು ಅನ್ನೋ ಲೆಕ್ಕಾಚಾರಕ್ಕೆ ಕಾಂಗ್ರೆಸ್ಗಿದ್ದಂತ ಒಂದು ಆಶಯಗಳನ್ನ, ಆಕಾಂಕ್ಷೆಗಳನ್ನ, ನಿರೀಕ್ಷೆಗಳನ್ನ ಹೊಡೆದಾಕುವ ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರ ಹೆಸರನ್ನ ಬಳಕೆ ಮಾಡಿರುವಂತದ್ದು. ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ಪ್ರಸ್ತಾಪ ಮಾಡೋ ಮೂಲಕ ಲಿಂಗಾಯತ ಸಮುದಾಯದ ಶೆಟ್ಟರ್
ಸವದಿಯನ್ನ ಏನು ಸೆಳೆದು ಮತ್ತು ಲಿಂಗಾಯತ ವಿರೋಧಿ ಬಿಜೆಪಿ ಅಂತ ಒಂದು ಕ್ಯಾಂಪೇನ್ ಅನ್ನು ಏನು ಮಾಡಲಿಕ್ಕೆ ಹೊರಟಿದೆ ಕಾಂಗ್ರೆಸ್, ಆ ಒಂದು ಕ್ಯಾಂಪೇನ್ಗೆ ಹಿನ್ನಡೆಯನ್ನು ತರುವ ನಿಟ್ಟಿನಲ್ಲಿ ಏನು ಸಮುದಾಯದ ಅಸ್ಮಿತೆಯನ್ನ ಏನು ಪ್ರಸ್ತಾಪ ಮಾಡಿ ಭ್ರಷ್ಟಾಚಾರಿಗಳು ಕಳ್ಳರು ಅಂತ ಕರೆದಿದ್ದಾರೆ, ಅಂತವರಿಗೆ ಮತದ ಮೂಲಕ ಓಟಿನ ಮೂಲಕ ಉತ್ತರ ಕೊಡುವಂತ ಒಂದು ಸಂದೇಶವನ್ನು ಕೊಟ್ಟಿರೋದು. ಇನ್ನು ಎರಡನ್ನೂ ಮೀರಿ ಮೋದಿಗೆ ವೈಯಕ್ತಿಕವಾಗಿ ಅಭಿಮಾನಿಗಳು ಮತ್ತು ಹಿಂಬಾಲಕರು ಅಂತ ಏನು ಕರ್ನಾಟಕದಲ್ಲಿ ಸೈದ್ಧಾಂತಿಕವಾಗಿ ಮತ್ತು ರಾಷ್ಟ್ರಾಭಿಮಾನ ಇಂತಹ ವಿಚಾರಧಾರೆಯಲ್ಲಿ ವಿಶ್ವ ನಾಯಕ ಅಥವಾ ಪ್ರಬಲ ನಾಯಕ ಜಾಗತಿಕ ಮಟ್ಟದಲ್ಲಿ ಇಂತಹ ಲೆಕ್ಕಾಚಾರಗಳಲ್ಲಿ ನ್ಯೂಟ್ರಲ್ ಇರುವಂತ ಒಂದು ವೋಟರ್ಸ್ ಮತ್ತು ಜೊತೆಗೆ ಬಿಜೆಪಿಗೆ ಲೀನ್ಡ್ ಟುವರ್ಡ್ಸ್ ಬಿಜೆಪಿ ಇರುವಂತ ವೋಟು, ಆ ಎರಡು ವೋಟ್ ಬ್ಯಾಂಕ್ ಅನ್ನ ಗಮನದಲ್ಲಿಟ್ಟುಕೊಂಡು ನನ್ನಂತ ಒಬ್ಬ OBC ನಾಯಕನನ್ನ ಅಥವಾ ಕೆಲಸ ಮಾಡುವ ನಾಯಕನನ್ನ, ಹಗಲಿರಲು ಬಡವರಿಗೆ ಶ್ರಮಿಸುವಂತ ನಾಯಕನನ್ನ ವಾಗ್ದಾಳಿ ಮಾಡುವಂತದ್ದು ಕಾಂಗ್ರೆಸ್ಗೆ ಹೊಸದಾದ ಸಂಸ್ಕೃತಿ ಇಲ್ಲ ಅಂತ ಹೇಳುವ ಮೂಲಕ ತಮ್ಮ ಅಭಿಮಾನಿ ವರ್ಗದ ಓಟನ್ನು ಕೂಡ ಸಾಲಿಡ್ ಮಾಡಿ ಅವರು ಮತ್ತಷ್ಟು ಸ್ಪ್ರೆಡ್ ಔಟ್ ಆಗಬೇಕು, ಮನೆ ಮನೆಗೆ ಈ ವಿಚಾರವನ್ನು ತಲುಪಿಸಬೇಕು ಅನ್ನೋ ರೀತಿ ಆ ಒಂದು ವರ್ಗವನ್ನು ಕೂಡ ಗಮನದಲ್ಲಿಟ್ಟುಕೊಂಡು 3 ಅಸ್ತ್ರಗಳನ್ನ ಒಂದೇ ಭಾಷಣದ ಮೂಲಕ ತಲುಪಿಸಿದ್ದಾರೆ. ಜೊತೆಗೆ ಮಧು ಇನ್ನೊಂದು ಏನನ್ಸುತ್ತೆ ಅಂತ ಹೇಳಿದ್ರೆ, ಬಿಜೆಪಿಯವರು ಎಷ್ಟೇ ಫೀಲ್ಡ್ ಇಳಿದು ಇವರು ಪ್ರಚಾರವನ್ನ ನಡೆಸಿದ್ರು ಕೂಡ ಮೋದಿಯವರನ್ನ ಹೊರತುಪಡಿಸಿದ್ರೆ ಅವರ ಕಂಪ್ಲೀಟ್ ಪ್ರಚಾರ ಫುಲ್ಫಿಲ್ ಆಗೋದಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಎಲೆಕ್ಷನ್ ಇನ್ನೇನು ಕೌಂಟ್ ಡೌನ್ ಅನ್ನೋ ಟೈಮ್ ನಲ್ಲಿ ನರೇಂದ್ರ ಮೋದಿ ಅವರನ್ನ ರಾಜ್ಯ ಪ್ರವಾಸಕ್ಕೆ ಕರ್ಕೊಂಡು ಬಂದು ಬೇರೆ ಬೇರೆ ಭಾಗಗಳಲ್ಲಿ ಮತ ಸೆಳೆಯೋ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಕಡೆ. ಯಾಕಂದ್ರೆ ಮೋದಿ ಅವರ ಹೆಸರಿಲ್ಲದೆ ಇವರು ಚುನಾವಣೆ ಫೀಲ್ಡ್ಗೆ ಇಳಿಲಿಕ್ಕೆ ಆಗದಂತಹ ರೀತಿಯಲ್ಲಿ ಇದೆಯಾ ಕರ್ನಾಟಕದ ಬಿಜೆಪಿ ಪರಿಸ್ಥಿತಿ ಅಂತ? ಹಾಗಾದ್ರೆ ಇದು ಸಹಜ ಮತ್ತು ನಿರೀಕ್ಷಿತ. ಏನು ಬಿಜೆಪಿ ಏನು ಹೇಳ್ಕೊತಾ ಇದ್ದಾರೆ, ಮೋದಿ ಅವರು ನಮ್ಮ ಶಕ್ತಿ, ಒಂದು ವಿಶ್ವದ ಪ್ರಬಲ ನಾಯಕ ಮತ್ತು ದೇಶದ ಪ್ರಧಾನಿ ಮತ್ತು ಪಕ್ಷದ ಪರಮೋಚ್ಚ ನಾಯಕ, ಅವರ ವ್ಯಕ್ತಿತ್ವಕ್ಕೆ ಮತ್ತು ಮುಖಕ್ಕೆ ಮನ್ನಣೆ ಹಾಕುವಂತ ಮತವರ್ಗ ಇದೆ ಮತ್ತು ಜನವರ್ಗ ಇದೆ, ಹೀಗಾಗಿ ಬಳಕೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನು ಅನ್ನೋಂಥ ಒಂದು ಲೆಕ್ಕಾಚಾರ ಬಿಜೆಪಿಯದ್ದು ಮತ್ತು ಅದನ್ನ ಓಪನ್ ಕೂಡ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಾರೆ. ವೆರಾಸ್ ಕಾಂಗ್ರೆಸ್ಗೆ ಅಂತದೊಂದು ರಾಷ್ಟ್ರೀಯ ನಾಯಕತ್ವದ ಏನು ಬಲ ಇಲ್ಲ. ಹಾಗಾಗಿ ಇಲ್ಲಿ ಸ್ಥಳೀಯವಾಗಿ ಪ್ರಾದೇಶಿಕವಾಗಿ ಏನು ಸಮುದಾಯದ ಬಲವನ್ನ ನೆಚ್ಕೊಂಡಿರುವಂತ ಮಾಸ್ ಲೀಡರ್ಸ್ ಏನಿದ್ದಾರೆ, ಸಿದ್ದರಾಮಯ್ಯ, ಖರ್ಗೆ ಅಥವಾ ಸಂಘಟನೆ ಅಂತ ಬಂದಾಗ DKಶಿ, ಅವರುಗಳ ಮೂಲಕ ಸ್ಥಳೀಯ ವಿಚಾರಗಳನ್ನೇ ಇಟ್ಕೊಂಡು ಮೋರ್ ಆಫ್ ರೀಜನಲ್ ಬ್ಯಾಟಲ್ ಅಂದ್ರೆ ಪ್ರಾದೇಶಿಕವಾಗಿ ಕಾಂಗ್ರೆಸ್ ಇಲ್ಲಿ ಒಂದು ಪ್ರಾದೇಶಿಕ ಪಕ್ಷವಾಗಿ, ಬಿಜೆಪಿ ಸಹಜವಾಗಿ ಮೋದಿ ಅವರ ಬಲದಲ್ಲಿ ರಾಷ್ಟ್ರೀಯ ಪಕ್ಷವಾಗಿ ಏನು ಈಕ್ವೇಷನ್ ನಡೀತಾ ಇದೆ ಚುನಾವಣೆಯ ಏನು ಈ ನಿರ್ಣಾಯಕ ಘಟ್ಟದಲ್ಲಿ, ಇದನ್ನ ಇನ್ನಷ್ಟು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಅಂತಾನೆ ಮತದಾರನ ಮನಸ್ಥಿತಿ ಯಾವತ್ತೂ ಕೂಡ ಶಾರ್ಟ್ ನೋಟಿಸ್ ಅಂತ. ಯಾಕಂದ್ರೆ ಮೊದಲಿಂದಲೂ ಕೂಡ ಮೋದಿ ಅವರು ಬರ್ತಾ ಹೋಗಿದ್ರೆ ಏನು ಗುಜರಾತ್ ಮತ್ತು ಏನು ನೀವು UPಯಲ್ಲಿ ಕಂಡಂತೆ ಅಲ್ಲಿನ ರೀತಿ ಆರಂಭದಿಂದಲೂ ಕೂಡ ತೀವ್ರವಾಗಿ ಕ್ಯಾಂಪೇನ್ ಅನ್ನು ಮಾಡ್ಕೊಂಡು ಬಂದಿದ್ರೆ ಇವತ್ತಿನ ದಿನಕ್ಕೆ ಯಾವ ರೀತಿ ಕಾವಿರುತ್ತಿತ್ತ ಗೊತ್ತಿಲ್ಲ. ಆದರೆ ಕಳೆದ 10-15 ದಿನಗಳಲ್ಲಿ ಮೋದಿ ಅವರ ಮತ್ತು ಯೋಗಿ ಮತ್ತು ಅಮಿತ್ ಶಾ, ನಡ್ಡಾ ಈ ರೀತಿ ರಾಷ್ಟ್ರೀಯ ನಾಯಕರ ಒಂದು ಡಬಲ್ ಎಂಜಿನ್ ಸರ್ಕಾರದ ವ್ಯಾಖ್ಯಾನವನ್ನು ಇಟ್ಕೊಂಡು ಅದರಲ್ಲೂ ಪ್ರಮುಖವಾಗಿ ಮೋದಿಯವರ ಮುಖ ಮತ್ತು ನಾಯಕತ್ವಕ್ಕೆ ಏನು ಮನ್ನಣೆಯನ್ನು ಕೊಡುವ ಮೂಲಕ ಅಥವಾ ಇನ್ನಷ್ಟು ವಿಸ್ತಾರವನ್ನ ಅಥವಾ ವಿಸ್ತರತೆಯನ್ನು ಕೊಡುವ ಮೂಲಕ ಏನು ಲೆಕ್ಕಾಚಾರವನ್ನು ಹಾಕೊಂಡಿದ್ರೆ ಅದರಲ್ಲಿ ಒಂದು ಚುನಾವಣಾ ರಣತಂತ್ರ ಅಡಗಿದೆ. ಈ ಮೂಲಕ ಶಾರ್ಟ್ ನೋಟಿಸ್ ಅಲ್ಲಿ ಇರುವಂತಹ ಅಥವಾ ಶಾರ್ಟ್ ಪೀರಿಯಡ್ ಅಲ್ಲಿ ಅದನ್ನು ನೋಟಿಸ್ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡುವಂತ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಬಿಜೆಪಿ ಸಹಜವಾಗಿ ರಣತಂತ್ರವನ್ನು ರೂಪಿಸಿತ್ತು. ಆ ರೂಪಣೆಯ ಒಂದು ಆಧಾರದಲ್ಲೇ ಇವಾಗ ಮೋದಿ ಅವರು ಇವತ್ತಿನಿಂದ ಏನು ಶರವೇಗದಲ್ಲಿ ಕರ್ನಾಟಕದಲ್ಲಿ ಎಲ್ಲ ಕಡೆ ಅಂದ್ರೆ ಪ್ಯಾನ್ ಕರ್ನಾಟಕ ಎಲ್ಲೆಲ್ಲೂ ಕೂಡ ಮೋದಿಯ ಏನು ಸುದ್ದಿ ಮತ್ತು ಆ ಸುದ್ದಿಯ ಮೂಲಕ ಮೋದಿಯನ್ನೇ ಬುದ್ಧಿಯಾಗಿ ಜನರ ತಲೆಗೆ ಅಂದ್ರೆ ಮತವಾಗಿ ಪರಿವರ್ತಿಸುವ ಮೂಲಕ ಅಂತದೊಂದು ವಾತಾವರಣ ನಿರ್ಮಿಸುವ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ. ಈ ಒಂದು ಕೊರತೆ ಕಾಂಗ್ರೆಸ್ನಲ್ಲಿ ಇರೋದ್ರಿಂದ ಪ್ರಾದೇಶಿಕವಾಗಿ ಸ್ಥಳೀಯ ವಿಚಾರಗಳ ಮತ್ತು ಏನು ಸ್ಥಳೀಯ ಏನು ನಾಯಕರ ಮೂಲಕ ಒಂದು ಕ್ಯಾಂಪೇನ್ ಅನ್ನು ಮಾಡಿತ್ತು. ಆ ಕ್ಯಾಂಪೇನ್ ಅಷ್ಟಕ್ಕೆ ಸೀಮಿತವಾಗಿ ಇಟ್ಕೊಬೇಕು ಅಂತ ಇದ್ದಂತ ಒಂದು ಏನು ಕ್ಯಾಂಪೇನ್ ಸೂಕ್ಷ್ಮತೆಯನ್ನು ಕಳ್ಕೊಂಡು ಇವಾಗ ಮೋದಿ ಕೇಂದ್ರಿತವಾಗಿ ನಿರೀಕ್ಷೆ ಮಾಡದಂತೆ ವೈದ್ಯರು ಹೇಳಿದ್ದು ಹಾಲುವನ್ನ ರೋಗಿ ಬಯಸಿದ್ದು ಹಾಲು ಅನ್ನೋ ರೀತಿ ಈಗೇನು ಮೋದಿ ಕೇಂದ್ರಿತವಾಗಿ ದಾಳಿಯನ್ನು ಮಾಡಲಾಗಿದೆ ಅಥವಾ ಏನು ಬಿಜೆಪಿಯ ಸ್ಥಳೀಯ ಮಾಸ್ ಸಮುದಾಯದ ಏನು ನಾಯಕತ್ವದ ಕೇಂದ್ರಿತವಾಗಿ ಏನು ದಾಳಿಯನ್ನು ಮಾಡಲಾಗಿದೆ, ಎರಡೂ ಹೇಳಿಕೆಗಳಿಗೆ ಪರ್ಯಾಯವಾಗಿ ಹೇಳಿಕೆಗಳನ್ನು ಕೊಡೋ ಮೂಲಕ ಮತ್ತು ಕೌಂಟರ್ಗಳನ್ನು ಕೊಡೋ ಮೂಲಕ ಆ ಒಂದು ಅಸ್ಮಿತೆಯನ್ನು ಜಾಗೃತಗೊಳಿಸಿ ಅದನ್ನು ಮತವಾಗಿ ಪರಿವರ್ತನೆ ಮಾಡಿಕೊಳ್ಳುವಂಥ ಲೆಕ್ಕಾಚಾರವನ್ನು ಬಿಜೆಪಿ ತ್ವರಿತಗತಿಯಲ್ಲಿ ವೇಗವಾಗಿ ಮತ್ತು ಅತ್ಯಂತ ಏನು ತಾಂತ್ರಿಕವಾಗಿ ಮಾಡ್ತಾ ಇದೆ. ಥ್ಯಾಂಕ್ ಯು ತಮ್ಮಲ್ಲ ಸುದೀರ್ಘ ಮಾಹಿತಿಗಾಗಿ. ಸದ್ಯದ ಮಟ್ಟಿಗೆ ನರೇಂದ್ರ ಮೋದಿ ಅವರನ್ನ ಕರೆಸಿರೋ ಉದ್ದೇಶವೇ ಇದು. ಯಾಕಂದ್ರೆ ನರೇಂದ್ರ ಮೋದಿ ಅವರನ್ನ ಹೆಸರನ್ನ ಇಟ್ಕೊಂಡು ನರೇಂದ್ರ ಮೋದಿ ಅನ್ನೋ ಒಂದು ವ್ಯಕ್ತಿತ್ವವನ್ನ ಜನಗಳ ಮುಂದೆ ತಂದು ಸೊ ಮೋದಿ ಅವರಿಗೆ ಓಟ್ ಕೊಡಿ ಅಂತಲೇ ಈಗ ರಾಜ್ಯ ಬಿಜೆಪಿ ಅವರು ಕೂಡ ಕೇಳ್ತಾ ಇರೋದು. ಯಾಕಂದ್ರೆ ಕೇಂದ್ರದಲ್ಲೂ ರಾಜ್ಯ ಸರ್ಕಾರ ಏನು ಕೇಂದ್ರ ಸರ್ಕಾರ ಇದೆ, ಬಿಜೆಪಿ ಇದೆ, ರಾಜ್ಯದಲ್ಲೂ ಕೂಡ ಬಿಜೆಪಿ ಸರ್ಕಾರ ಬಂದಾಗ ಸೊ ಡಬಲ್ ಎಂಜಿನ್ ಸರ್ಕಾರದಲ್ಲಿ ಸ್ಪೀಡ್ ಕೂಡ ಜಾಸ್ತಿ ಇರುತ್ತೆ ಅನ್ನೋ ಒಂದು ವಿಚಾರವನ್ನ ಇವತ್ತು ತಮ್ಮ ಮಾತಿನ ಮುಖಾಂತರ ನರೇಂದ್ರ ಮೋದಿ ಅವರ ಹೇಳಿದ್ರು. ಸೊ ನರೇಂದ್ರ ಮೋದಿ ಅವರ ವಿಚಾರಗಳೇನಪ್ಪಾ ಅಂತ ಹೇಳಿದ್ರೆ ಸೊ ಕಾಂಗ್ರೆಸ್ನವರ ಮೇಲೆ ಆರೋಪಗಳ ಸುರಿಮಳೆಯನ್ನ ಇವತ್ತು ಸುರಿಸಿದ್ರು. ಖರ್ಗೆ ಹಾಗೆ ಸಿದ್ದರಾಮಯ್ಯನವರ ಕೆಲವೊಂದಿಷ್ಟು ಎಡವಟ್ಟುಗಳ ಹೇಳಿಕೆಗಳನ್ನ ಬ್ರಹ್ಮಾಸ್ತ್ರಗಳನ್ನಾಗಿ ಮಾಡಿಕೊಂಡ್ರು.
ನರೇಂದ್ರ ಮೋದಿ ಅವರು. ನಿಮ್ಮ ಬೈಗುಳಗಳೇ ನನಗೆ ಆಶೀರ್ವಾದ. ಸೊ ನೀವೆಷ್ಟು ಬೈತಿರೋ ನನಗಷ್ಟು ಕೂಡ ಒಳ್ಳೇದಾಗತ್ತೆ. ಸೊ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಅದನ್ನೇ ಹೇಳ್ತಾ ಇದ್ರು, ಇವರು ಬಿಜೆಪಿಯನ್ನ ಎಷ್ಟು ತೆಗಳ್ತಾರೋ ಅಷ್ಟು ಪ್ಲಸ್ ಪಾಯಿಂಟ್ ಆಗೋದು ನಮಗೇನೆ ಅಂತ ಹೇಳ್ತಾ ಇದ್ರು. ಒಂದ್ ರೀತಿ ಅದ ಒಂದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕೋಇನ್ಸಿಡೆನ್ಸ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಸೊ ಯಾವಾಗೆಲ್ಲ ಕಾಂಗ್ರೆಸ್ನವರು ಬಹಳ ವಾಕ್ಪ್ರಹಾರವನ್ನ ನರೇಂದ್ರ ಮೋದಿ ಅವರಿಗೆ ಹಾಗೆ ಬಿಜೆಪಿ ಸರ್ಕಾರಕ್ಕೆ ಮಾಡ್ತಾರೋ ಎಲ್ಲ ಒಂದು ಕಡೆ ಅದು ಕಾಂಗ್ರೆಸ್ನವರಿಗೆ ನೆಗೆಟಿವ್ ಆಗೋ ನಿಟ್ಟಿನಲ್ಲಿ ಸಾಕಷ್ಟು ನಿದರ್ಶನಗಳು ಕೂಡ ಇದೆ. ಸೊ ನನ್ನನ್ನು ಬೈದಷ್ಟು ಕೂಡ ಕಾಂಗ್ರೆಸ್ ದುರ್ಗತಿಗೆ ಹೋಗುತ್ತೆ. ಈ ಬಾರಿ ನೀವು ಬಿಜೆಪಿಗೆ ಸಂಪೂರ್ಣ ಬಹುಮತ ಕೊಡಿ ಅಂತ ಹೇಳಿ ಕನ್ನಡದಲ್ಲೇ ಅದನ್ನ ಕೇಳುವ ಮುಖಾಂತರ ನಿಮ್ಮ ನಿರ್ಧಾರ ಬಿಜೆಪಿಯ ಬಹುಮತದ ಸರ್ಕಾರ ಅನ್ನೋ ನಿಟ್ಟಿನಲ್ಲಿ ಕನ್ನಡದಲ್ಲೇ ತಮ್ಮ ಭಾಷಣವನ್ನ ಶುರು ಮಾಡಿ ಕನ್ನಡದಲ್ಲೇ ತಮ್ಮ ಭಾಷಣವನ್ನ ಎಂಡ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಬೀದರ್ನ ಹುಮ್ನಾಬಾದ್ನ ಸಮಾವೇಶದಲ್ಲಿ. मैं अकेला नहीं हूं जिस पर इस तरह के हमले किए गए. आपको मालूम है पिछले चुनाव में चौकीदार चोर चलाया, फिर आगे बढ़ गए मोदी चोर चलाया, फिर पूरा ओबीसी समाज चोर है चलाया, और अभी तो चुनाव की शुरुआत हुई कर्नाटका में और मेरे लिंगायत भाइयों बहनों को भी चोर कहने की हिम्मत कर दी. कांग्रेस के लोग कान खोल करके सुन ले. आपने जब जब जिसको गाली दी है उन्होंने आपको ऐसी सजा दी है, ऐसी सजा दी है, आप दोबारा खड़े नहीं हो पाए हैं. इस बार कर्नाटका में भी ये गाली का जवाब, इनके सम्मान पर जो चोट पहुंची है उसका जवाब वोट से दिया जाएगा. वोट. ಇನ್ನು ಇಷ್ಟು ಮಾತ್ರ ಅಲ್ಲ, ಬಾಬಾ ಸಾಹೇಬ್ ಅವರನ್ನೇ ಬೈದವರು ಇನ್ನು ನನ್ನನ್ನು ಬಿಡ್ತಾರಾ ಅಂತ ಹೇಳಿ ಸೊ ವಾಕ್ಪ್ರಹಾರವನ್ನ ನಡೆಸಿದ್ರು ನರೇಂದ್ರ ಮೋದಿ ಅವರು. ಕಾಂಗ್ರೆಸ್ನವರು ಯಾವ್ಯಾವ ರೀತಿ ಅಂತ ಹೇಳಿದ್ರೆ ನನ್ನನ್ನು ಬಿಡಿ, ನನ್ನನ್ನು ಬೈದ್ರು ಲೆಕ್ಕಕ್ಕಿಲ್ಲ, ಆದ್ರೆ ಬಾಬಾ ಸಾಹೇಬ್ ಅಂತವರನ್ನೇ ಬೈದವರು ನನ್ನನ್ನು ಬಿಡ್ತಾರಾ ಅಂತ ಹೇಳಿದ್ರು. ರಾಷ್ಟ್ರದ್ರೋಹಿ ಅಂತ ಕರೆದ್ರು ಅವರನ್ನ, ರಾಕ್ಷಸ ಅಂತ ಹೇಳಿದವರು ಕಾಂಗ್ರೆಸ್ನವರು. ಬಾಬಾ ಸಾಹೇಬ್ರನ್ನ ಮಾತ್ರ ಅಲ್ಲ, ಸಾರ್ವರ್ಕರ್ ಅವರನ್ನ ಕೂಡ ಬೈದವರು ಕಾಂಗ್ರೆಸ್ನವರು. ಸೊ ಈ ಕಾಂಗ್ರೆಸ್ನ ನಾಯಕರು ಬರೀ ಬೈಯೋದೇ ಅವರ ಕೆಲಸ ಆಗ್ಬಿಟ್ಟಿದೆ. ಸೊ ಬೈಗುಳಗಳೇ ಇವರ ಒಂದು ಅಸ್ತ್ರಗಳಾಗ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಸೊ ಬೈಗುಳಗಳು ಇವರೆಷ್ಟು ಬೈತಾರೋ ಅದು ನನಗೆ ಸನ್ಮಾನ ಅಂತ ಭಾವಿಸ್ತೀನಿ. ಅವತ್ತು ಮಹಾಪುರುಷರನ್ನೇ ಬೈದವರು ಇವತ್ತು ಮೋದಿಯನ್ನ ಬೈತಿದ್ದಾರೆ. ಸೊ ನನಗೇನದು ದೊಡ್ಡ ವಿಚಾರ ಅಂತ ಅನ್ನಿಸ್ತಾ ಇಲ್ಲ. ಅವ್ರು ಎಷ್ಟು ಬೈಕೊಳ್ತಾರೋ ಬೈಕೊಳ್ಳಿ, ಸೊ ಅವ್ರು ಏನು ಬೈದ್ರು ಕೂಡ ಅದು ನನಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಇವ್ರು ಬೈದ್ಕೊಂಡು ಕಾಲ ಕಳೀತಾ ಇದ್ರೆ ನಾನು ಜನಸೇವೆಯಲ್ಲಿ ಕಾಲ ಕಳೀತೀನಿ, ಅಷ್ಟೇ ನನಗೂ ಅವರಿಗೂ ಇರುವಂತಹ ವ್ಯತ್ಯಾಸ ಅಂತ ಹೇಳಿದ್ರು. कांग्रेस ऐसी पार्टी है, उसने तो संविधान निर्माता बाबा साहब आंबेडकर को भी ऐसी ऐसी गालियां दी थी, बाबा साहब को भी छोड़ा नहीं था. एक बार खुद बाबा साहब ने सार्वजनिक तौर पर विस्तार से बताया था कि कांग्रेस उन्हें बार बार गालियां देती है. कांग्रेस ने बाबा साहब को क्या क्या नहीं कहा. कांग्रेस बाबा साहब को राक्षस, राष्ट्रद्रोही, दगाबाज दोस्त, आप सुनकर के हैरान हो जाएंगे. उस जमाने में बाबा साहब जैसे महापुरुष को कांग्रेस ने ऐसी ऐसी गालियां दी थी. कितने ही अपमानजनक शब्दों से वो आए दिन बाबा साहब को अपमानित करते थे. आज भी हम लोग देखते हैं कि कांग्रेस कैसे वीर सावरकर जी को गालियां देती रहती है. कांग्रेस ने देश के जिन महान सपूतों को गालियां दी है कि भाई ये कांग्रेस ऐसी पार्टी है, उसने तो संविधान निर्माता बाबा साहब आंबेडकर को भी ऐसी ऐसी गालियां दी थी, बाबा साहब को भी छोड़ा नहीं था. एक बार खुद बाबा साहब ने सार्वजनिक तौर पर विस्तार से बताया था कि कांग्रेस उन्हें बार बार गालियां देती है. कांग्रेस ने बाबा साहब को क्या क्या नहीं कहा. कांग्रेस बाबा साहब को
राक्षस, राष्ट्रद्रोही, दगाबाज दोस्त, आप सुनकर के हैरान हो जाएंगे। उस जमाने में बाबा साहब जैसे महापुरुष को कांग्रेस ने ऐसी ऐसी गालियां दी थी, कितने ही अपमानजनक शब्दों से वो आए दिन बाबा साहब को अपमानित करते थे। आज भी हम लोग देखते हैं कि कांग्रेस कैसे वीर सावरकर जी को गालियां देती रहती है। कांग्रेस ने देश के जिन महान सपूतों को गालियां दी है कि भाई ये कांग्रेस ऐसी पार्टी है, उसने तो संविधान निर्माता बाबा साहब आंबेडकर को भी ऐसी ऐसी गालियां दी थी, बाबा साहब को भी छोड़ा नहीं था। एक बार खुद बाबा साहब ने सार्वजनिक तौर पर विस्तार से बताया था कि कांग्रेस उन्हें बार बार गालियां देती है। कांग्रेस ने बाबा साहब को क्या क्या नहीं कहा। कांग्रेस बाबा साहब को राक्षस, राष्ट्रद्रोही, दगाबाज दोस्त, आप सुनकर के हैरान हो जाएंगे। उस जमाने में बाबा साहब जैसे महापुरुष को कांग्रेस ने ऐसी ऐसी गालियां दी थी, कितने ही अपमानजनक शब्दों से वो आए दिन बाबा साहब को अपमानित करते थे। आज भी हम लोग देखते हैं कि कांग्रेस कैसे वीर सावरकर जी को गालियां देती रहती है। कांग्रेस ने देश के जिन महान सपूतों को गालियां दी है कि भाई ये कांग्रेस ऐसी पार्टी है, उसने तो संविधान निर्माता बाबा साहब आंबेडकर को भी ऐसी ऐसी गालियां दी थी, बाबा साहब को भी छोड़ा नहीं था। एक बार खुद बाबा साहब ने सार्वजनिक तौर पर विस्तार से बताया। ಕೂಡ್ಲಿಗಿಯಲ್ಲಿ ಕುಸಿದು ಬಿದ್ದಿದ್ದಾರೆ ಸಿದ್ದರಾಮಯ್ಯನವರು ಕಾರು ಹತ್ತುವಂತಹ